ನಮಸ್ಕಾರ. ಮೆಗಾ ಸುದ್ದಿಗೆ ಸ್ವಾಗತ. ನಾನು ಪ್ರವೀಣ್ ಕುಂಬಾರ್. 2025ರ ಕೊನೆಯ ದಿನಗಳಲ್ಲಿ ನಾವಿದ್ದೀವಿ. ಇನ್ನು 4 ದಿನ ಹೋದರೆ 2025 ಮುಕ್ತಾಯ ಆಗುತ್ತೆ. 2026 ಹೊಸ ವರ್ಷ ಶುರುವಾಗುತ್ತೆ. ಹೊಸ ವರ್ಷ ತರುಲಿ ಹರುಷ ಅನ್ನೋದು ಧ್ಯೇಯವಾಕ್ಯ. ಹರ್ಷವನ್ನು ತರಬೇಕು, ಉತ್ಸಾಹದಿಂದ ಹೊಸ ವರ್ಷವನ್ನು ಬರಮಾಡಿಕೊಳ್ಳಬೇಕು ಅನ್ನೋದು ಎಲ್ಲರ ಆಶಯ. ರಾಜಧಾನಿ ಬೆಂಗಳೂರು ಸೇರಿದಂತೆ ರಾಜ್ಯದ ಪ್ರಮುಖ ನಗರಗಳಲ್ಲಿ ಹೊಸ ವರ್ಷಾಚರಣೆಗೆ ಸಂಭ್ರಮ ಮುಗಿಲು ಮುಟ್ಟಿರುತ್ತೆ. ಪ್ರತಿ ವರ್ಷವೂ ಕೂಡ ಪೊಲೀಸರು ಕೆಲವೊಂದಿಷ್ಟು ನಿಯಮಗಳನ್ನು ರೂಪಿಸ್ತಾರೆ, ಕೆಲವೊಂದಿಷ್ಟು ಕಣ್ಗಾವಲನ್ನು ಮಾಡ್ತಾರೆ, ಕೆಲವೊಂದಿಷ್ಟು ಖಾಕಿ ಪಡೆಗಳನ್ನು ರಚನೆ ಮಾಡ್ತಾರೆ. ಪಬ್ಗಳಿಗೆ ಮತ್ತು ಸೆಲೆಬ್ರೇಷನ್ ನಡೆಯುವಂತಹ ಸ್ಥಳಗಳಿಗೆ ಕೆಲವೊಂದಿಷ್ಟು ನಿಯಮಗಳನ್ನು ಮಾಡ್ತಾರೆ. ಅದರಂತೆ 2025 ಮುಕ್ತಾಯವಾಗಿ 2026ಕ್ಕೆ ಹೊಸ ವರ್ಷವನ್ನು ಸಂಭ್ರಮಾಚರಣೆ ಮಾಡಿಕೊಳ್ಳೋದಕ್ಕೆ ಬೆಂಗಳೂರಿಗರು ಕೂಡ ಸಜ್ಜಾಗಿದ್ದಾರೆ. MG ರೋಡು, ಸ್ಟ್ರೀಟ್ ರೋಡು, ಬ್ರಿಗೇಡ್ ರಸ್ತೆ ಸೇರಿದಂತೆ ಬೆಂಗಳೂರಿನ ವಿವಿಧ ನಗರಗಳಲ್ಲಿ, ವಿವಿಧ ಪ್ರದೇಶಗಳಲ್ಲಿ ಇದೀಗ ಹೊಸ ವರ್ಷಾಚರಣೆಗೆ ಸಂಭ್ರಮದಿಂದ, ಸಡಗರದಿಂದ ಕುಣಿದು ಕುಪ್ಪಳಿಸೋದಕ್ಕೆ ಸಿದ್ಧತೆಗಳಾಗ್ತಾ ಇದೆ. ಇದರ ಜೊತೆಗೆ ಸರ್ಕಾರವೂ ಕೂಡ, ಪೊಲೀಸ್ ಇಲಾಖೆ ಕೂಡ ಸನ್ನದ್ಧವಾಗಿದೆ. ಇದೇ ಇವತ್ತಿನ ಮೆಗಾ ಸುದ್ದಿಯ ವಿಶೇಷ. ವರ್ಷಾಚರಣೆ ಕಾಕಿ ಕಟ್ಟೆಚ್ಚರ. ಎರಡು 2025ಕ್ಕೆ ಬಾಯ್ ಹೇಳಿ 2026ಕ್ಕೆ ಹಾಯ್ ಹೇಳೋದಕ್ಕೆ 3-4 ದಿನ ಮಾತ್ರ ಬಾಕಿ ಉಳಿದಿದೆ. ಬೆಂಗಳೂರು ಮಾತ್ರವಲ್ಲ, ಭಾರತ ಮಾತ್ರವಲ್ಲ, ವಿಶ್ವದ ಎಲ್ಲ ನಗರಗಳಲ್ಲೂ ಕೂಡ ಹೊಸ ವರ್ಷಾಚರಣೆಗೆ ಸಿದ್ಧತೆಗಳಾಗ್ತಾ ಇದೆ. ಸಂಭ್ರಮದಿಂದ, ಸಡಗರಿನಿಂದ ಕುಣಿದು ಕುಪ್ಪಳಿಸಿ ಪಾರ್ಟಿಗಳನ್ನು ಮಾಡಿ ಹೊಸ ವರ್ಷವನ್ನು ಬರಮಾಡಿಕೊಳ್ಳೋದಕ್ಕೆ ಇವತ್ತಿ ಯುವಕರು, ಸಾರ್ವಜನಿಕರು, ಕುಟುಂಬಗಳು ಎಲ್ಲರೂ ಕೂಡ ತಮ್ಮದೇ ಆದಂಥ ಸಿದ್ಧತೆ. ಪ್ರವಾಸಕ್ಕೆ ಹೋಗೋರು ಪ್ರವಾಸಕ್ಕೆ ಹೋಗ್ತಾರೆ, ಪಾರ್ಟಿ ಮಾಡೋರು ಪಾರ್ಟಿ ಮಾಡ್ತಾರೆ. ಎಲ್ಲವೂ ಕೂಡ ಇದೀಗ ಬೆಂಗಳೂರಿನಲ್ಲೂ ಕೂಡ ಹೊಸ ವರ್ಷದ ಆಚರಣೆ. ನಗರದ ಪ್ರಮುಖ ರಸ್ತೆಗಳು, ಪ್ರಮುಖ ಏರಿಯಾಗಳು ಎಲ್ಲವೂ ಕೂಡ ಕಾಕಿಯ ಕಣ್ಗಾವಲಿನಲ್ಲಿದೆ. ಮಹಾತ್ಮ ಗಾಂಧಿ ರಸ್ತೆ, ಚರ್ಚ್ ರಸ್ತೆಗಳಲ್ಲಿ ಭದ್ರತೆಯನ್ನು ಒದಗಿಸಲಾಗ್ತಾ ಇದೆ. ಕೋರಮಂಗಲದಲ್ಲೂ ಕೂಡ ಪೊಲೀಸರ ಬಗೆಯ ಪಹರೆ ಇರುತ್ತೆ. ಕ್ರಿಸ್ಮಸ್ ಮುಗಿತು, ಹೊಸ ವರ್ಷದ ಸಂಭ್ರಮಾಚರಣೆಗೆ ರಾಜಧಾನಿ ಬೆಂಗಳೂರು ಸಜ್ಜಾಗ್ತಾ ಇದೆ. ಕೇವಲ ಬೆಂಗಳೂರಿಗರು ಮಾತ್ರವಲ್ಲ, ಹೊರ ರಾಜ್ಯದಿಂದ ಬರ್ತಾರೆ, ಹೊರ ಜಿಲ್ಲೆಗಳಿಂದ ಬರ್ತಾರೆ, ವಿದೇಶಿಗರು ಕೂಡ ಇಲ್ಲಿರ್ತಾರೆ. ಡಿಸೆಂಬರ್ 31ರ ಮಧ್ಯರಾತ್ರಿ ಅಂದರೆ ಬುಧವಾರ ಏನಿದೆ ಸಂಭ್ರಮ ಶುರುವಾಗುತ್ತೆ. ಕೆಲವೊಂದಿಷ್ಟು ನೀತಿ ನಿಯಮಗಳನ್ನು ಮಾಡಿದ್ದಾರೆ. ರಾತ್ರಿ 1 ಗಂಟೆಯ ತನಕ ಪಬ್ ಮತ್ತು ಬಾರ್ಗಳಿಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಹೋಟೆಲ್ಗಳಿಗೆ ಪಟಾಕಿಯನ್ನು ಯಾವುದೇ ಕಾರಣಕ್ಕೂ ಸಿಡಿಸಬಾರದು ಅಂತ ಹೇಳಿದ್ದಾರೆ. ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದವರ ವಿರುದ್ಧ ನಾವು ಪ್ರಕರಣವನ್ನು ದಾಖಲು ಮಾಡ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಮಹಿಳಾ ಸುರಕ್ಷತೆಗಾಗಿ ಕೆಲವೊಂದಿಷ್ಟು QR ಕೋಡ್ಗಳನ್ನು ತೆರೆದಿದ್ದಾರೆ. ಆ QR ಕೋಡ್ ಮುಖಾಂತರ ನೀವು ಮಾಹಿತಿಯನ್ನು ಕೊಡಬಹುದು, ದೂರು ಕೊಡಬಹುದು. ಈ ಎಲ್ಲ ವಿಚಾರಗಳನ್ನು ಮಾಡಿದ್ದಾರೆ. ಇದರ ಜೊತೆಗೆ ಎಲ್ಲ ಪಬ್ ಆ್ಯಂಡ್ ರೆಸ್ಟೋರೆಂಟ್ಗಳಾಗಿರ್ಬೋದು, ಹೋಟೆಲ್ಗಳಾಗಿರ್ಬೋದು, ಜನನಿ ಬೀಡ ಪ್ರದೇಶಗಳಲ್ಲಿ ಅಗ್ನಿ ಸುರಕ್ಷತಾ ನಿಯಮಗಳನ್ನು ತಪ್ಪದೇ ಪಾಲನೆ ಮಾಡಬೇಕು ಎನ್ನುವಂಥ ಕಟ್ಟೆಚ್ಚರವನ್ನು ಇದೀಗ ಪೊಲೀಸ್ ಇಲಾಖೆ ಕೊಟ್ಟಿರುವಂಥದ್ದು. ಮತ್ತೊಂದು ಕಡೆ ಮಹಿಳೆಯರು ಸುರಕ್ಷಿತವಾಗಿರಬೇಕು ಅನ್ನೋ ಕಾರಣಕ್ಕಾಗಿ ಕೆಲವೊಂದಿಷ್ಟು ಅದಕ್ಕಾಗಿಯೇ ಸ್ಪೆಷಲ್ ನಿಯಮಗಳನ್ನು ತಂದಿದ್ದಾರೆ. ಬುಧವಾರ ಸಂಜೆ 6 ಗಂಟೆಯಿಂದ ಹಿಡಿದು ಮಾರನೇ ದಿನ ಬೆಳಗ್ಗೆ ತನಕ BBMP ಅಂದರೆ ಗ್ರೇಟರ್ ಬೆಂಗಳೂರು ಅಥಾರಿಟಿ ವ್ಯಾಪ್ತಿಯಲ್ಲಿ ಬರುವ ಎಲ್ಲ ಕೆರೆಗಳು ಮತ್ತು ಪಾರ್ಕ್ಗಳನ್ನು ಬಂದ್ ಮಾಡೋದಕ್ಕೆ ಈಗಾಗಲೇ ಸೂಚನೆಯನ್ನು ಕೊಡಲಾಗಿದೆ. ಇದರ ಜೊತೆಗೆ ಸಾಮಾಜಿಕ ಮಾಧ್ಯಮಗಳ ಮೇಲೂ ಕೂಡ ಕಣ್ಗಾವಲನ್ನು ಇಡಲಾಗಿದೆ. ಹಾಡುಗಳನ್ನು ಹಾಕುವಾಗ ಮತ್ತೊಬ್ಬರಿಗೆ ಪ್ರಚೋದನೆ ಕೊಡುವ ಧರ್ಮಾಧಾರಿತ ಅಂದರೆ ಧರ್ಮಕ್ಕೆ ಸಂಬಂಧಪಟ್ಟಂಥ ಯಾವುದೇ ಹಾಡುಗಳನ್ನು ಈ ಸಂದರ್ಭದಲ್ಲಿ ಹಾಕಬಾರದು ಎನ್ನುವಂಥ ನಿಯಮವನ್ನು ರೂಪಿಸಲಾಗಿದೆ. ಇದರ ಜೊತೆಗೆ ಶಬ್ದದ ಮಿತಿಯನ್ನು ಕೂಡ ನಿಗದಿಪಡಿಸಲಾಗಿದೆ. 2026ರ ಹೊಸ ವರ್ಷಾಚರಣೆಗೆ ಸಂಬಂಧಪಟ್ಟಂತೆ ಡ್ರಗ್ ಫೆಡ್ಲರ್ಗಳಾಗಿರ್ಬೋದು, ಅಕ್ರಮ ಮದ್ಯ ಮಾರಾಟ ಆಗಿರ್ಬೋದು, ಅದಾದ ನಂತರ ಚಿಕ್ಕ ಮಕ್ಕಳಿಗೆ ಅಂದರೆ 18 ವರ್ಷದ ಒಳಗಿನ ಯುವಕರಿಗೆ ಮದ್ಯ ಮಾರಾಟವನ್ನು ನಿಷೇಧ ಮಾಡಲಾಗಿದೆ. ಮತ್ತು ಅಪಘಾತಗಳಾಗಬಾರದು ಅನ್ನುವ ಕಾರಣಕ್ಕಾಗಿ ಮತ್ತು ಜನಸಂದಣಿ ಹೆಚ್ಚಳ ಆಗಬಾರದು ಅನ್ನೋ ಕಾರಣಕ್ಕಾಗಿ ಯಾವುದೇ ಸಮಯದಲ್ಲಿ ನಾವು MG ರೋಡನ್ನು ಬ್ಲಾಕ್ ಮಾಡ್ಕೊಳ್ತೀವಿ ಅನ್ನುವಂಥ ಮಾಹಿತಿಯನ್ನು ಪೊಲೀಸರು ಕೊಟ್ಟಿದ್ದಾರೆ.
ಹೊಸ ವರ್ಷಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಸಾಮಾಜಿಕವಾಗಿಯೂ ಕೂಡ ಇದನ್ನು ಆಲೋಚನೆ ಮಾಡಬೇಕಾಗಿದೆ. ಪೊಲೀಸ್ ಇಲಾಖೆ ಪ್ರತಿ ವರ್ಷವೂ ನಿಯಮಗಳನ್ನು ರೂಪಿಸುತ್ತೆ, ಆದರೆ ಪ್ರತಿ ವರ್ಷವೂ ಅವಘಡಗಳಾಗುತ್ತೆ. ಹಾಗಾದರೆ ಏನು ಮಾಡಬೇಕು? ಇದೇ ವಿಚಾರದ ಬಗ್ಗೆ ಇವತ್ತು ಮಾತನಾಡೋದಿದೆ. ಹಲವು ಜನ ಅತಿಥಿಗಳು ನಮ್ಮನ್ನು ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ರವಿ ಶೆಟ್ಟಿ ಬೈಂದೂರು ಹೋರಾಟಗಾರರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಹೋರಾಟಗಾರ್ತಿಯಾಗಿರುವಂಥ ಅಂಜನಾ ಗೌಡ ಅವರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಸಾಮಾಜಿಕ ಹೋರಾಟಗಾರರಾಗಿರುವಂಥ ಹೇಮಂತ್ ರಾಜ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್ ರವಿ ಶೆಟ್ಟಿ ಅವರೇ, ಪ್ರತಿ ವರ್ಷವೂ ಕ್ಯಾಲೆಂಡರ್ ವರ್ಷ ಬದಲಾಗುತ್ತೆ. 2024 ಇದ್ದಿದ್ದು 25 ಆಯಿತು, 25 ಇದ್ದಿದ್ದು 26 ಆಗ್ತಾ ಇದೆ. ಬಟ್ ಅವಘಡಗಳು ಮಾತ್ರ ಬೆಂಗಳೂರಲ್ಲಿ ಪ್ರತಿ ವರ್ಷ ಸಾಮಾನ್ಯವಾಗಿ ಹಾಗೆ ಆಗುತ್ತೆ. ಇಲ್ಲಿ ಕ್ಯಾಲೆಂಡರ್ ಬದಲಾವಣೆ ಆಗೋದಕ್ಕಿಂತ ಮುಖ್ಯವಾಗಿ ಜನರು ಬದಲಾವಣೆ ಆಗಬೇಕು. ಜನರು ತಿಳುವಳಿಕೆ, ಅವರ ಜ್ಞಾನ ಮಟ್ಟ ಬದಲಾವಣೆ ಆಗಬೇಕು. ಅಲ್ಲಿಯವರೆಗೆ ಈ ಅವಘಡಗಳು ನೀವೇನು ಹೇಳಿದ್ರು ಅದು ಸಂಭವಿಸ್ತಾನೆ ಇರ್ತದೆ. ಆದರೂ ಕೂಡ ಈ ಬಾರಿ ಈ ಒಂದು ವಿಷಯದಲ್ಲಿ ಪೊಲೀಸ್ ಇಲಾಖೆಯನ್ನು ಶ್ಲಾಘಿಸಬೇಕಾಗ್ತದೆ. ಯಾಕೆಂದರೆ ನಿನ್ನೆ ಮೊನ್ನೆಯಿಂದ ಶುರು ಮಾಡಿದ್ದಾರೆ. ನಾವು ಸಾಮಾಜಿಕವಾಗಿ ಇರೋದ್ರಿಂದ ಗೊತ್ತಾಗ್ತಾ ಇದೆ. ಅವರು ಒಂಥರ ಕೂಂಬಿಂಗ್ ಸ್ಟೈಲಲ್ಲಿ ರಾತ್ರಿ ಬೀಟ್ಗಳನ್ನು ಮಾಡ್ತಾ ಇರುವಂಥದ್ದು, ಎಲ್ಲ ಕ್ಯಾಮ್ರಾಗಳನ್ನು ಚೆಕ್ ಮಾಡ್ತಾ ಇರುವಂಥದ್ದು, ಎಲ್ಲ ವ್ಯವಸ್ಥೆಗಳನ್ನು ಸರಿಯಾದ ರೀತಿಯಲ್ಲಿ ಮಾಡುವಂಥ ಕೆಲಸಕ್ಕೆ ಈ ನಮ್ಮ DGP ಸಲೀಂ ಸಾಹೇಬ್ರಾಗಿರ್ಬೋದು ಅಥವಾ ಸೀಮಂತ್ ಕುಮಾರ್ ನಮ್ಮ SP ಸಾಹೇಬ್ರಾಗಿರ್ಬೋದು, ಅವರ ಮುಖಾಂತರವಾಗಿ ಇಷ್ಟು ವರ್ಷದಕ್ಕಿಂತ ಈ ಸಲ ನನಗೆ ಸ್ವಲ್ಪ ಭಿನ್ನವಾಗಿ ಕಾಣಿಸ್ತು. ಅವರ ಒಂದು ತಯಾರಿ ಇದೆಯಲ್ಲ, ಭಾಳ ಭಿನ್ನವಾಗಿ ಕಾಣಿಸ್ತು. ಜನರು ಕೂಡ ಅಷ್ಟೇ ಜಾಗ್ರತೆಯಿಂದ ಎಚ್ಚೆತ್ತುಕೊಳ್ಬೇಕಾಗ್ತದೆ. ಇದು ಓಲ್ಡ್ ಸ್ಟಾಕ್ ಕ್ಲಿಯರ್ ಆಗುವಂಥದ್ದು. ಈಗ ಅವಘಡಗಳು ಸಂಭವಿಸ್ತಾ ಇದೆ. ಈ ಡಿಸೆಂಬರ್ ಎಂಡ್ ಟೈಮ್ನಲ್ಲಿ ಯಾವಾಗಲೂ ಪ್ರತಿ ವರ್ಷ ಕೂಡ ಇರ್ತದೆ. ಮತ್ತು ಅವತ್ತಿನ ದಿನ ಕೂಡ ಜನವರಿ 1 ಮತ್ತು ಡಿಸೆಂಬರ್ ಲಾಸ್ಟ್ ಈ ಎಂಡ್ ದಿನಗಳಲ್ಲಿ ಕೂಡ ಜನಗಳು ಎಷ್ಟು ಎಚ್ಚೆತ್ತುಕೊಳ್ತಾರೋ. ಬರೀ ಇದು ಪೊಲೀಸ್ ಕೆಲಸ ಅಲ್ಲ, ಪೊಲೀಸರು ಕೂಡ ನಮ್ಮ ಸಮಾಜದಲ್ಲಿರುವಂಥವ್ರು. ಇದು ಪೊಲೀಸ್ ಕೆಲಸ ಅಲ್ಲ, ನಾವು ಇದರಲ್ಲಿ ಪೊಲೀಸ್ ರೀತಿಯಲ್ಲಿ ನಾವು ವರ್ತನೆಯನ್ನು ಮಾಡಬೇಕಾಗತ್ತೆ ಮತ್ತು ನಮ್ಮ ಜವಾಬ್ದಾರಿಯನ್ನು ನಾವು ಅರಿತು ಬಾಳಬೇಕಾಗ್ತದೆ. ಅವಾಗ ಅವುಗಳನ್ನು ಕೂಡ ನಾವು ತಡೆಯುವಂಥ ಕೆಲಸವನ್ನು ಮಾಡ್ಬೋದು. ಅಲ್ಲದೆ ಈ ಹೊರಗಡೆಯಿಂದ ಏನು ನಮಗೆ ಈಗ ಹೊರಗಡೆ ರಾಜ್ಯದಿಂದ ಬರುವಂಥವರ ಮೇಲೆ ಹದ್ದಿನ ಕಣ್ಣನ್ನು ಪೊಲೀಸ್ ಇಲಾಖೆ ಇಡಬೇಕಾಗಿದೆ. ಇಲ್ಲಿ ಹೊರಗಡೆಯಿಂದ ಕೀನ್ಯದಿಂದ ಬರುವಂಥವ್ರು, ಬಾಂಗ್ಲಾದಿಂದ ಬರುವಂಥವ್ರು, ಇಂಥವ್ರು ಇವರಿಂದ ರಾಜ್ಯಗಳಿಂದ ಬರ್ತಾರೆ. ಹೌದು, ಅದು ಏನಾಗ್ತಾ ಇದೆ ಅಂದರೆ ಹೊರ ರಾಜ್ಯದಿಂದ ಬಂದವರಿಂದ ಅವಘಡ ಸಂಭವಿಸಿದೆ ಬಿಟ್ಟರೆ ನಮ್ಮ ರಾಜ್ಯದಿಂದ ಆಗಿಲ್ಲ ಇಲ್ಲಿವರೆಗೆ. ಅವರ ಉದ್ದಟತನದ ವರ್ತನೆಗಳಾಗಿರ್ಬೋದು, ಕುಡಿದು ವರ್ತನೆ ಮಾಡುವಂಥದ್ದಾಗಿರ್ಬೋದು, ಅಥವಾ ಗಾಂಜಾಗಳ ಸಪ್ಲೈ ಆಗಿರ್ಬೋದು, ಡ್ರಗ್ಸ್ಗಳ ಸಪ್ಲೈ ಆಗಿರ್ಬೋದು, ಅಥವಾ ಅವರ ಒಂದು ಈ ಭಾಷಾ ವಿರೋಧ ನೀತಿ ಆಗಿರ್ಬೋದು, ಇದರಿಂದ ಗಲಾಟೆಗಳಾಗಿದೆ. ಅದಕ್ಕೆ ಮೊದಲು ಅವ್ರ ಬಗ್ಗೆ ಹದ್ದಿನ ಕಣ್ಣಿಡೋದು ಒಳ್ಳೆಯದು ಅಂತ ಹೇಳ್ಬಿಟ್ಟು ನನ್ನ ಸಲಹೆ. ಇತ್ತೀಚೆಗೆ ಪೊಲೀಸರು ನಾವು ಉತ್ತರ ಭಾರತೀಯರು ಮತ್ತು ಈಶಾನ್ಯ ಭಾರತೀಯರನ್ನು ಗುರುತಿಸಿ ಅವರಿಗಾಗಿಯೇ ಕೆಲವೊಂದಿಷ್ಟು ಸಭೆಗಳನ್ನು ಮಾಡಿದ್ದಾರೆ, ಸಲಹೆಗಳನ್ನು ಕೊಟ್ಟಿದ್ದಾರೆ. ಇತ್ತೀಚೆಗೆ ಒಂದು ಘಟನೆ ಆಯಿತು ಸರ್. ಮುಂಬೈನಿಂದ ಒಬ್ಬ ಮಹಿಳೆ ಬೆಂಗಳೂರಿಗೆ ಡ್ರಗ್ಸನ್ನು ತಲುಪಿಸೋದಕ್ಕೆ ಬ್ರೆಡ್ನಲ್ಲಿ ಇಟ್ಕೊಂಡು ಬರ್ತಾ ಇದ್ದದ್ದು ಸಿಕ್ಕಾಕೊಂಡು ಬಿದ್ದಿರೋದೆ ನೋಡಿ. ಅದು ಆಗಿದೆ. KR-ಪುರಂ ಅಂತ ಜಾಗದಲ್ಲಿ ಸುಮಾರು 24 ಕೋಟಿಯ ಡ್ರಗ್ಸ್ನ ಸಣ್ಣ ಬೀಡ ಅಂಗಡಿಯಲ್ಲಿ ಹೊರ ರಾಜ್ಯದನೋ ಹೊರ ದೇಶನೋ ಇದೆ ಕೀನ್ಯಾ, ಅದೇ ಅಷ್ಟು 28 ಕೋಟಿಯ ಡ್ರಗ್ಸ್ನ ಇಡ್ತಾ ಇದ್ದಾರೆ ಅಂತ ಹೇಳಿದರೆ ನಮ್ಮ ಪೊಲೀಸ್ ಇಂಟೆಲಿಜೆನ್ಸಿ ಕೆಲಸ ಇನ್ನೊಂದು ಸ್ವಲ್ಪ ಅಲ್ಲಿ ವಿಫಲತೆ ಇದೆ ಅಂತ ನಮ್ಗೆ ಎದ್ದು ಕಾಣಿಸ್ತಾ ಇದೆ. ಯಾಕೆ ಅಂತ ಹೇಳಿದ್ರೆ ಅದು ಸಂಭವಿಸಬಹುದಾದಂಥ ಒಂದು ಅನಾಹುತವನ್ನು ಹಿಡಿದಿದ್ದಾರೆ. ಅದಕ್ಕೆ ನಾವು ಶಬಾಷ್ಗಿರಿ ಕೊಡೋಣ. ಅದರದ್ದು ಬಂದಿದ್ದು ಹೇಗೆ, ಎಲ್ಲಿಂದ ಬಂತು, ಯಾರಿಂದ ಬಂತು ಅನ್ನುವ ತನಿಖೆ ಮಾಡೋದ್ರಲ್ಲಿ ಬರೀ ಅದನ್ನ ಅಲ್ಲಿಗೆ ಏನು ಹಿಡಿದಿದ್ದಾರೋ ಅದನ್ನ ಹಿಡಿದಿದ್ದನ್ನ ಅಲ್ಲಿಗೆ ಸುತ್ತುವರಿಸಿ ಅದನ್ನ ಸುಟ್ಟಾಕೋದು, ವೇಸ್ಟ್ ಮಾಡೋದು, ಅಥವಾ ಕೋರ್ಟ್ ಸುಪ್ರದಕ್ಕೆ ಕೊಡೋದು ಮಾಡ್ತಾ ಇದ್ದಾರೆ. ಬಿಟ್ರೆ ಅದು ಎಲ್ಲಿಂದ ಬಂತು ಅಂತ ಹಿಡಿದು ಅದ್ರ ಪೆಡ್ಲರ್ಗಳು ಯಾರು ಅಂತ ಶಾಶ್ವತ ಪರಿಹಾರ ಕಂಡುಹಿಡಿದಿದ್ದೆ ಹೋದಾದ್ರೆ ಇವರು ಇವತ್ತು ಒಂದು ವಾರದ ಮೊದಲೇ ರೆಡಿ ಆಗುವಂಥ ಅವಶ್ಯಕತೆ ಇರಲಿಲ್ಲ. ಓಕೆ, ಅಂಜನಾ ಗೌಡ ಅವರೇ ಏನು ಹೇಳ್ತೀರಿ? ಹೊಸ ವರ್ಷ ಬರ್ತಾ ಇದೆ. ಮೊದಲಿಗೆ ನಾನು ಈ ಆಚರಣೆ ಬಗ್ಗೆ ಹೇಳ್ತೀನಿ, ಆಮೇಲೆ ಅಲ್ಲಿ ವೈಫಲ್ಯತೆ ಏನಿದೆ ಆಮೇಲೆ ತಿಳ್ಕೊಳ್ಳೋಣ. ಫಸ್ಟ್ ಈ ಆಚರಣೆ ನಮ್ಮದಲ್ಲ, ಇದು ಪಾಶ್ಚಿಮಾತ್ಯರದ್ದು. ಯಾಕೆಂದ್ರೆ ನಮ್ಮ ಆಚರಣೆ ನಮ್ಮ ಹಳ್ಳಿಯ ಸೊಳಗಡೆ ಏನು ಅಂದರೆ ನಾವು ಸಂಕ್ರಾಂತಿ ಆಗುತ್ತಲ್ಲ ಅದು ನಮಗೆ ಹೊಸ ವರ್ಷ, ಯುಗಾದಿ ಆದಮೇಲೆ ನಮಗೆ ಒಂದು ಹೊಸ ವರ್ಷದ ಆಚರಣೆಯನ್ನು ಮಾಡ್ತಾ ಇರ್ತೀವಿ. ಯಾಕೆಂದರೆ ಬೆಳೆ ಬೆಳೆದಿರ್ತೀವಿ, ಅದು ಪೂಜೆಯನ್ನು ಮಾಡ್ತೀವಿ. ನಾವು ಒಂದು ಯೂನಿವರ್ಸ್ಗೆ, ಒಂದು ವಿಶ್ವಕ್ಕೆ ಒಂದು ಕೃತಜ್ಞತೆಯನ್ನು ಸಲ್ಲಿಸೋಕ್ಕೋಸ್ಕರ ಆಗ ನಾವು ಒಂದು ಹೊಸ ವರ್ಷದ ಆಚರಣೆಯನ್ನು ಪ್ರಾರಂಭ ಮಾಡಬೇಕು. ಇತ್ತೀಚೆಗೆ ಏನಾಗಿದೆ, ನಾವು ಪಾಶ್ಚಿಮಾತ್ಯರನ್ನ ಅನುಕರಣೆ ಮಾಡ್ತಿದ್ದೀವಿ. ಅವರಿಗೆ ಈಗ ನ್ಯೂ ಇಯರ್ ಅಂತೆ, ಹೊಸ ವರ್ಷ ಅಂದರೆ ನಾವು ಅದನ್ನು ಇಲ್ಲಿ ಆಚರಣೆ ಮಾಡ್ತಿದ್ದೀವಿ. ಅವ್ರನ್ನೂ ಸೇರಿಸ್ಕೊಂಡು ಆಚರಣೆಯನ್ನು ಮಾಡ್ತಾ ಹೋಗ್ತಾ ಇದ್ದೀವಿ. ಹಂಗಾಗಿ ಇಲ್ಲಿ ಎಷ್ಟು ವೈಫಲ್ಯತೆ ಆಗ್ತಾ ಇದೆ, ಎಷ್ಟೆಲ್ಲ ಕೆಟ್ಟದಾಗಿ ಪರಿಣಾಮ ಜನಗಳ ಮೇಲೆ ಬೀರ್ತಾ ಇದೆ ಅನ್ನೋದಕ್ಕೆ ಇದು ಒಂದು ಮುಖ್ಯವಾದ. ಯಾಕೆಂದರೆ ನಮಗೆ ಹಳ್ಳಿಯಿಂದ ಬಂದಂಥವ್ರು, ನಾವೆಲ್ಲರೂ ಹಳ್ಳಿಯಿಂದ ಒಬ್ಬರಲ್ಲ ಒಬ್ಬರು ಹಳ್ಳಿಯಲ್ಲಿ ಹುಟ್ಟಿರ್ತಾರೆ. ಅವ್ರ ತಾತ ಆಗ್ಬೋದು, ಅಜ್ಜಿ ಆಗ್ಬೋದು, ಹಳ್ಳಿಯಿಂದನೇ ಬಂದಂಥವ್ರು.
ಈಗ ನಾವು ಸಿಟಿಗೆ ಬಂದುಬಿಟ್ಟಿದ್ದೀವಿ ಅಂದ ತಕ್ಷಣ ನಮ್ಮ ಆಚರಣೆ, ನಮ್ಮ ಸಂಸ್ಕೃತಿ, ನಮ್ಮ ನಡೆ ನುಡಿ ಎಲ್ಲವೂ ಬದಲಾವಣೆ ಮಾಡ್ಕೊಂಡಿದ್ದೀವಿ. ಯಾಕೆಂದರೆ ನಾವು ಬೇರೆ ದೇಶ ನೋಡೋದು ಜಾಸ್ತಿ. ನಮ್ಮ ದೇಶ ಬಿಟ್ಟು ಇದ್ದ ದೇಶದ್ದೆಲ್ಲ ಕಲ್ತಿರ್ತೀವಿ, ನಮ್ಮ ದೇಶದ ಏನೂ ಕಲ್ತಿರಲ್ಲ. ಹಾಂ, ಮೊದಲಾಗಿ ಇಲ್ಲಿ ನಾವು ಕನ್ನಡ ಬಿಟ್ಟು ಬೇರೆ ಎಲ್ಲ ಭಾಷೆ ಮಾತಾಡ್ತಿರ್ತೀವಿ, ಕನ್ನಡನೇ ಮರ್ತು ಬಿಟ್ಟಿರ್ತೀವಿ. ಅದು ನಮಗೆ ನಿಜವಾಗ್ಲೂ ನಮ್ಮ ಜನ ಮಾಡ್ತಾ ಇರುವಂಥದ್ದು. ಬೇರೆ ಜನ ಬಂದು ನಮಗೆ ಬೆರೆಸ್ಕೊಂಡು ಇಲ್ಲಿ ಏನೋ ಮಾಡ್ತಾರೆ ಕೃತ್ಯ ಅನ್ನೋದಲ್ಲ. ಫಸ್ಟ್ ನಾವು ಕಲ್ತ್ಕೋಬೇಕು. ನಮ್ಮದು, ನಮ್ಮ ಆಚರಣೆ, ನಮ್ಮ ಸಂಸ್ಕೃತಿ ಏನು, ನಮ್ಮ ನಡೆ ನುಡಿಗಳು ಏನಿದೆ, ನಾವು ಬೆಳೆದು ಬಂದ ದಾರಿ ಏನು, ಅದನ್ನು ನಾವು ಆಚರಣೆ ಮಾಡಬೇಕು. ಫಸ್ಟ್ ಅದನ್ನು ನಾವು ರೂಢಿ ಮಾಡಬೇಕಾಗುತ್ತೆ. ನ್ಯೂ ಇಯರ್ ಸೆಲೆಬ್ರೇಷನ್ ಆಗಿರ್ಬೋದು ಮೇಡಮ್, ಕ್ರಿಸ್ಮಸ್ ಆಗಿರ್ಬೋದು, ಬೇರೆ ಬೇರೆ ಆಚರಣೆಗಳಾಗಿರ್ಬೋದು, ನೀವು ವಿದೇಶದ್ದು ಅಂತ ಹೇಳಿದ್ರಿ. ಓಕೆ, ಒಪ್ಕೊಳ್ಳುವಂಥ ಮಾತೆ, ವಿದೇಶದ್ದಾಗಿರ್ಬೋದು, ಪಾಶ್ಚಿಮಾತ್ಯ ಸಂಸ್ಕೃತಿ ಆಗಿರ್ಬೋದು, ಎಲ್ಲವೂ ಓಕೆ. ಆದರೆ ಯಾರೂ ಕೂಡ ನೀವು ಇದನ್ನು ಮಾಡಬೇಕು ಅಂತ ಹೇಳೋದಿಲ್ಲ. ಅವ್ರು ಹಳ್ಳಿಯಿಂದ ಬಂದಿರಲಿ, ಬೆಂಗಳೂರಿನಿಂದ ಬರಲಿ, ಕೆನ್ಯಾದಿಂದ ಬರಲಿ, ಈಶಾನ್ಯ ರಾಜ್ಯದಿಂದ ಬರಲಿ, ನೀವು ಬಲವಂತವಾಗಿ ನೀವು ಸೆಲೆಬ್ರೇಷನ್ ಮಾಡಲೇಬೇಕು ಅಂತ ಇರೋದಿಲ್ಲ. ಸೆಲೆಬ್ರೇಷನ್ನು ಸಕಾರಾತ್ಮಕವಾಗಿರಬೇಕು ಅನ್ನೋದು ನಮ್ಮ ಕಳಕಳಿ. ನೀವು ಕುಡಿತೀರಾ, ಅದು ನಿಮ್ಮ ವೈಯಕ್ತಿಕ, ಕುಪ್ಪಳಿಸ್ತೀರಾ, ಅದು ನಿಮ್ಮ ವೈಯಕ್ತಿಕ. ಅದರಿಂದ ಪರರಿಗೆ ತೊಂದರೆ ಆಗಬಾರ್ದು ಅನ್ನೋದು ನಮ್ಮ ಆಸೆ. ಅದಕ್ಕೆ ಯಾಕೆ ಪರ್ಮಿಷನ್ ಕೊಡ್ತೀರಾ ನೀವು? ಅವತ್ತು ಫುಲ್ ಬಂದ್ ಮಾಡಿ, ಏನು ನಿಮಗೆ ತೊಂದರೆ ಏನು? ನಿಮಗೆ ಒಂದು ಆ ಸೆಲೆಬ್ರೇಷನ್ ಬೇಕು, ನಾವು ಖುಷಿ ಪಡಬೇಕು, ನಾವೆಲ್ಲ ಸೇರಬೇಕು, ಒಂದು ಕಡೆ ಖುಷಿ ಪಡಬೇಕಲ್ವಾ? ಅದಕ್ಕೆ ನೀನು ಕುಡ್ದೇ ಖುಷಿ ಪಡಬೇಕು ಅನ್ನೋದು ಏನಿದೆ, ಅವತ್ತೊಂದು ದಿವಸ ಬಂದ್ ಮಾಡಿಬಿಡಿ. ಸರ್ಕಾರಕ್ಕೆ ಏನೋ ನಷ್ಟ ಆಗುತ್ತಾ ಅದರಿಂದ? ಮೇಡಮ್, ಕಳೆದ ಬಾರಿ 18,85,00,000 ರೂಪಾಯಿ ಒಂದೇ ದಿನದಲ್ಲಿ ಮದ್ಯ ಮಾರಾಟ ಆಗಿರೋದು. 18,85,00,000 ರೂಪಾಯಿ. ನಿಮಗೆ ಲಾಭ ನೋಡ್ಕೊಂಡ್ರಿ, ಜನಗಳ ತೊಂದರೆ ಬಗ್ಗೆ ನಿಮಗೆ ಆಸಕ್ತಿ ಇಲ್ಲ ಅಲ್ಲ. ನೀವು ಲಾಭ ನೋಡ್ಕೋತಿದ್ದೀರಾ, ಓಕೆ, ನಿಮಗೆ ಇಷ್ಟು ಲಾಭ ಬಂದ್ಬಿಡತ್ತೆ, ಅವತ್ತು ನೀವು ದುಡ್ಡು ಮಾಡ್ಕೋಬೇಕು, ಅದಕ್ಕೆ ನೀವು ಗಾಂಜಾ ಬಿಡ್ತೀರಾ. ಇನ್ನು ಹೆಂಗ್ರಿ ಬರುತ್ತೆ ಅದೆಲ್ಲ? ಹೆಂಗೆ ಸಪ್ಲೈ ಆಗತ್ತೆ? ಅದೇ ಟೈಮಲ್ಲಿ ಹೇಗೆ ಈ ಜನಗಳಿಗೆ ಸಿಗುತ್ತೆ ಅನ್ನೋದು ನನ್ನ ಪ್ರಶ್ನೆ. ನೀವು ಅಷ್ಟೆಲ್ಲ ಭದ್ರತೆ ಮಾಡಿದ್ರೆ ಹೇಗೆ ಸಿಗುತ್ತೆ? ಈಗ ಅದೇ ಕ್ರಿಶ್ಚಿಯನ್ ಅವರು 25,000 ಜನ, ಟೋಟಲ್ ಆಗಿ 25,000 ಜನಕ್ಕಿಂತ ಜಾಸ್ತಿ ಜನ ಇದರಲ್ಲಿ ಸೇರ್ತಾರೆ, ಪ್ಯಾಲೇಸ್ ಗ್ರೌಂಡಲ್ಲಿ ಸೇರ್ತಾರೆ. ಅವ್ರಿಗೆ ಹೇಗೆ ಭದ್ರತೆ ಇರುತ್ತೆ? ಅಲ್ಲಿ ಏನು ಗಲಾಟೆ ನಡೆಯಲ್ಲ. ಯಾಕೆ? ಅಲ್ಲಿ ಡ್ರಿಂಕ್ಸ್ ಕೊಡ್ತಾರಾ? ಏನು ಶಾಂತಿಯುತವಾಗಿ ಆಚರಣೆ ಮಾಡ್ತಾರೆ. ಅದೇ ರೀತಿ ನೀವು ಯಾಕೆ ಮಾಡಲ್ಲ? ಓಕೆ, ಅದನ್ನೇ ನಾನು ಕೇಳೋದು, ನಿಮಗೆ ಯಾಕೆ ಆಗಿಲ್ಲ? ಇಷ್ಟು ವರ್ಷ ಬಂದು ಪ್ರತಿ ವರ್ಷ ನಾನು ಇಲ್ಲಿ ಕೂತ್ಕೋತೀನಿ, ಹೊಸ ವರ್ಷದಲ್ಲಿ ಈ ಥರ ಆಗುತ್ತೆ, ಈ ಥರ ಮಾಡಿ, ಆ ಥರ ಮಾಡಿ, ನಾವು ಸಲಹೆ ಕೊಡ್ಬೋದು. ಬಟ್ ಅದನ್ನ ರೂಪುರೇಖೆಗಳನ್ನು ತರೋರು ಯಾರು? ಸರ್ಕಾರ, ಅಲ್ಲಿ ಅಧಿಕಾರಿಗಳು ಏನ್ ಮಾಡ್ತಾ ಇರ್ತಾರೆ? ಪ್ರತಿ ವರ್ಷ ಏನಾದ್ರು ಓ ಹಿಂಗಾಗೋಯ್ತು, ಅವ್ರಿಗೆ ಇಷ್ಟು ಕೊಡಿ, ಅವ್ರಿಗೆ ಅಷ್ಟು ಕೊಡಿ, ಯಾರಾದ್ರು ಡೆತ್ ಆದ್ರೆ ಅದು ಕೊಡಿ, ಇದು ಕೊಡಿ, ದುಡ್ಡು ಕೊಡಿ, ಮುಗ್ದೋಯ್ತು. ಆವತ್ತಿಗೆ ಮುಚ್ಚಾಕ್ತಾರೆ, ನೆಕ್ಸ್ಟ್ ಇಯರೇ ಅದು ಓಪನ್ ಆಗುತ್ತೆ. ಹಿಂಗಾಗಿತ್ತಾ ಹೋದ ವರ್ಷ ಅನ್ನೋದು. ಅಲ್ಲಿವರೆಗೆ ಅದ್ರ ಬಗ್ಗೆ ಏನು ಯೋಚನೆನೇ ಮಾಡೋದಿಲ್ವಾ? ಒಂದು ವರ್ಷ ನಿಮಗೆ ಟೈಮ್ ಇರುತ್ತಲ್ವಾ? ನೆಕ್ಸ್ಟ್ ಇಯರ್ ಇದು ಮರ್ಕಳಿಸಬಾರ್ದು. ಆ ರೀತಿ ಏನಾದ್ರು ಒಂದು ಯೋಚನೆ ಮಾಡಿ, ಜನ ಮೆಚ್ಚುವಂಥದ್ದು ಏನಾರು. ಬರ್ತೇನೆ. ಹೇಮಂತ್ ರಾಜು ಅವರೇ, ಏನು ಹೇಳ್ತೀರಿ ಹೊಸ ವರ್ಷ? ಸರ್, ಮೊದಲನೇದಾಗಿ ಮುಂಬರುವ ಹೊಸ ವರ್ಷಕ್ಕೆ ಒಂದು ಶುಭಾಶಯಗಳನ್ನ ತಮ್ಮ ವಾಹಿನಿ ಮುಖಾಂತರ ಹೇಳ್ತಾ, ಏನಿವತ್ತು ನಮ್ಮ ರವಿ ಶೆಟ್ಟಿ ಸರ್ ಇರ್ಬೋದು, ನಮ್ಮ ಅಂಜನಾ ಮೇಡಮ್ ಅವರು ಏನು ಹೇಳಿದ್ದಾರೆ, ಇವತ್ತು ನೋಡಿ ಕಾನೂನು ತುಂಬ ಅಚ್ಚುಕಟ್ಟಾಗಿದೆ, ಅದನ್ನ ಪಾಲನೆ ಮಾಡ್ತಕ್ಕಂಥವ್ರು ಸರಿಯಾಗಿಲ್ಲ. ಕಾನೂನು ಪಾಲಕರಿಗೆ ಪಾಲನೆ ಮಾಡಿ ಅಂತ ಹೇಳೋಂಥವ್ರು ಸರಿ ಇಲ್ಲ. ಓಕೆ, ಕಾನೂನು ಪಾಲನೆ ಮಾಡೋರು ಯಾರು? ಪೊಲೀಸ್ನವರು. ಆ ಪಾಲನೆ ಮಾಡೋರಿಗೆ ಕರೆಕ್ಟಾಗಿ ಬಿಟ್ಬಿಟ್ರೆ ಅವರು ಮಾಡ್ತಾರೆ. ಪಾಲನೆ ಮಾಡೋರಲ್ಲ, ಎಕ್ಸಿಕ್ಯೂಟ್ ಮಾಡೋರು ಅವರು. ಸರ್, ನಾನು ಹೇಳ್ತೀನಿ ಕೇಳಿ, ಇಲ್ಲಿ ನೋಡಿ, ಪೊಲೀಸ್ ಇಲಾಖೆನ ಅವರಷ್ಟಿಗೆ ಅವ್ರು ಬಿಟ್ಬಿಟ್ರೆ ಅವರು ಎಲ್ಲೂ ಕೂಡ ಯಾವುದೇ ಅನಾಹುತ, ಅವಘಡ ಯಾವುದೂ ಸಂಭವಿಸೋದಿಲ್ಲ. ಇಲ್ಲಿ ನಮ್ಮ ರಾಜಕಾರಣಿಗಳು ಇರ್ತಾರಲ್ಲ, ಇದೇ MG ರೋಡು ಮತ್ತೆ ಕಮರ್ಷಿಯಲ್ ಇದು ಇಲ್ಲೇ ಸ್ಟ್ರೀಟ್ಗಳು ಹೇಳಿದ್ರಿ, ತಾವು ಕೋರ್ಮಂಗ್ಲ ಹೇಳಿದ್ರಿ, ಅಲ್ಲೇ ಯಾಕೆ ನೀವು ಹೊಸ ವರ್ಷ ಮಾಡಬೇಕು? ಜನ ಅಲ್ಲೇ ಸೇರ್ತಾರೆ ಜಾಸ್ತಿ. ಸರ್, ನಾನು ಅದನ್ನ ಹೇಳೋದು, ಇಲ್ಲಿ ಯಾರೋ ಒಬ್ರು 100 ಜನ ತಮ್ಮ ಬೆಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ, ತಮ್ಮ ವ್ಯಾಪಾರ ವಹಿವಾಟನ್ನ ಹೆಚ್ಚಿಸ್ಕೊಳ್ಳೋದಕ್ಕೋಸ್ಕರ ಸಾವಿರಾರು ಜನನ ಯಾಕೆ ಬಲಿ ಕೊಡ್ತೀರಿ ನೀವು? ಮೊನ್ನೆ ಒಂದೇ ಒಂದು ಇನ್ಸಿಡೆಂಟ್ ನಮ್ಮ ಕಣ್ಮುಂದೆ ಇನ್ನ ಇದೆ. 18-19 ಜನ ಪಾಪ ಸಣ್ಣ ಸಣ್ಣ ಮಕ್ಕಳನ್ನ ಕಾಲ್ ತುಳಿತದಿಂದ ಸಾಯಿಸ್ಬಿಟ್ರು ಮೊನ್ನೆ. ಯಾಕಾಯ್ತದು? ಯಾರು ಪಾಪ ಪೊಲೀಸ್ನವ್ರು ಏನನ್ನ ಬಂದು ಅಲ್ಲಿ ಇದು ಮಾಡಿದ್ರಾ? ಯಾರ ಒಂದು ಬೆಳವಣಿಗೆಗೋಸ್ಕರ ಯಾರು ನಮ್ಮ ತೀಟೆ ತೀರ್ಸ್ಕೋಬೇಕು ಅನ್ನೋದಕ್ಕೋಸ್ಕರ ಅನುಮತಿ ಕೊಟ್ರಿ ಅಲ್ಲಿ ಕಂಠೀರವ ಸ್ಟೇಡಿಯಂ ಮುಂದೆ, ಚಿನ್ನಸ್ವಾಮಿ ಸ್ಟೇಡಿಯಂ ಕಾಲ್ತುಳಿತ ಪ್ರಕರಣ ಅಲ್ವಾ? ಇದು ಆಗ್ಬಾರ್ದು. ಯಾಕೆ ಅಂತಂದ್ರೆ ಎಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ ನೋಡಿ, ಸರ್ಕಾರದವರು ಈಗ ಹೇಳ್ತಿದ್ದಾರೆ, ಸರ್ ನಾವು ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಆದಂತ ಕಾಲ್ತುಳಿತ ಪ್ರಕರಣದಿಂದ ಎಚ್ಚೆತ್ತುಕೊಂಡಿದ್ದೀವಿ, ಹೀಗಾಗಿ ಹೊಸ ವರ್ಷಕ್ಕೆ ಕೆಲವೊಂದಿಷ್ಟು ನಿಯಮಗಳನ್ನು ರೂಪಿಸಿದ್ದೀವಿ. 7 ಲಕ್ಷ ಜನ ಸೇರ್ತಾರೆ ಹೊಸ ವರ್ಷಕ್ಕೆ. MG ರೋಡು, ಬ್ರಿಗೇಡ್ ರೋಡು, ಸ್ಟ್ರೀಟು, ಬೇರೆ ಬೇರೆ ಪ್ರದೇಶಗಳಲ್ಲಿ 7 ಲಕ್ಷ ಜನ ಸೇರ್ತಾರೆ. ಹೀಗಾಗಿ ನಾವು ನಿಯಮಗಳನ್ನು ರೂಪಿಸ್ತೀವಿ, ಈ ವರ್ಷ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ತೀವಿ. ಪ್ರವೀಣ್ ಸರ್ ನೋಡಿ, ಇವತ್ತು ನಮ್ಮ ಕಾನೂನು
ಸುವ್ಯವಸ್ಥೆ ತುಂಬಾ ಚೆನ್ನಾಗಿದೆ. ಏನೋ ಒಂದ್ 20% ಜನ ಭ್ರಷ್ಟರು ಇರ್ತಾರೆ, ಇಲ್ಲ ಅಂತ ನಾವೇನು ಹೇಳೋದಿಲ್ಲ. 80% ಜನ ಪೊಲೀಸ್ ಇಲಾಖೆನಲ್ಲಿ ಬಹಳ ಪ್ರಾಮಾಣಿಕರಿದ್ದಾರೆ, ಬಹಳ ಸ್ಟ್ರಿಕ್ಟ್ ಆಗಿ ತುಂಬಾ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಣೆ ಮಾಡ್ತಾರೆ. ಇಲ್ಲಿ ಸರ್ಕಾರ ಏನ್ ಮಾಡಿದೆ, ಇವತ್ತು ನಾವು MG ರೋಡಲ್ಲೇ ಬಂದ್ ಮಾಡ್ಬೇಕು ಅಂತ ಇಲ್ಲ, ಬೇರೆ ಸ್ಟ್ರೀಟ್ಗಳಲ್ಲಿ ಮಾಡಬೇಕು ಅಂತ ಇಲ್ಲ, ಕೋರ್ಮಂಗ್ಲದಲ್ಲಿ ಮಾಡಬೇಕು ಅಂತ ಇಲ್ಲ. ಇಡೀ ರಾಜ್ಯದಲ್ಲಿ ಊರ್ಗ್ ಮೂರು MRPಗಳನ್ನ ಕೊಟ್ಟಿದ್ದೀರಿ, CL7 ಕೊಟ್ಟಿದ್ದೀರಿ, ಬಾರ್ ಅಂಡ್ ರೆಸ್ಟೋರೆಂಟ್ ಕೊಟ್ಟಿದ್ದೀರಿ, MSIL ಡಿಪೋಗಳನ್ನ MSIL ಅಂಗಡಿಗಳನ್ನ ಕೊಟ್ಟಿದ್ದೀರಿ. ಯಾಕೆ ಬರ್ಬೇಕು ಇಲ್ಲೇ ಕುಡಿಯೋದಕ್ಕೆ? ನಿಮ್ಗೆ ಇಲ್ಲಿ ಅಲ್ಲಿ ಕುಡಿದ್ರೆ 100 ರೂಪಾಯಿ, ಇಲ್ಲಿ ಕುಡಿದ್ರೆ 200 ರೂಪಾಯಿ. ಯಾಕೆ 1 to 2 ಕೊಟ್ಟು ಇಲ್ಲಿ ಬರ್ತೀರಿ? ಇಲ್ಲಿ ನೀವು ನಿಮ್ಮ ಜಾಗದಲ್ಲಿ ನಿಮ್ಮ ಅಕ್ಕ ತಂಗಿದಿರ ಜೊತೆ, ನಿಮ್ಮ ಅಣ್ಣ ತಮ್ಮದಿರ ಜೊತೆ, ನಿಮ್ಮ ಕುಟುಂಬದ ಜೊತೆ ನೀವು ಹೊಸ ವರ್ಷಗಳನ್ನ ಆಚರಣೆ ಮಾಡಿ. ಯಾಕೆ ಬರ್ಬೇಕಿಲ್ಲಿ? ಸರ್ಕಾರದವರು ಬನ್ನಿ ಅಂತ ಹೇಳಿ ಸರ್, ಪೊಲೀಸ್ನವರು ಕರೆಕ್ಟ್ ಆಗಿ ನಿಯಮವನ್ನ ಪಾಲನೆ ಮಾಡಿದ್ರೆ, ರಾಜಕಾರಣಿಗಳನ್ನ ಮಾತು ಕಟ್ಕೊಂಡು ಇಲ್ಲಿ ಅನುಮತಿ ಕೊಡದೆ ಇದ್ರೆ ಯಾವ ಅವಘಡನೂ ಸಂಭವಿಸೋದಿಲ್ಲ, ಯಾವುದು ಮಾಡೋದಿಲ್ಲ ಸರ್. ಇಲ್ಲಿ ನೋಡಿ, ಅವತ್ತೊಂದು ದಿನದ್ದೇ ಒಂದು ಹೈಲೈಟ್ ಆಗ್ಬಿಡುತ್ತೆ. ಯಾವುದೋ ಊರಿನಲ್ಲಿ ಎಲ್ಲ ಮುಟ್ಬಿಟ್ರು, ಯಾವುದೋ ಊರಲ್ಲಿ ಎಳೆದ್ಬಿಟ್ಟ, ಯಾವುದೋ ಒಂದು ಮುಟ್ಬಿಟ್ಟ ಹೆಣ್ಮಗುನ, ಇದೇ ಬರೋದು ಅವತ್ತೊಂದು ದಿನ ಬರುತ್ತೆ, ಇನ್ನು 3-4 ದಿನ ಬರುತ್ತೆ ಅಷ್ಟೇ. ಆಮೇಲೆ ನ್ಯೂಸೇ ಇಲ್ಲ ಇದು ವರ್ಷ ಫುಲ್ಲು. ಯಾಕೆಂದ್ರೆ ವರ್ಷ ಫುಲ್ಲು ಹೊಸ ವರ್ಷ ಆಚರಣೆ ಮಾಡೋದೇ ಇಲ್ವಾ? ನಮ್ಗೆ 365 ದಿನನೂ ಹಬ್ಬ ಇರುತ್ತೆ. 365 ದಿನಾನು ಹಬ್ಬ ಇರುತ್ತೆ. ಅವಘಡಗಳ ಮಾತ್ರ ಆಗೋದು ಅವತ್ತೇ. ದ್ವೇಷ, ಅಸೂಹೆ ಎಲ್ಲವೂ ಕೂಡ ಕಾಣಿಸ್ಕೊಳ್ಳೋದು ಅವತ್ತು. ನೋಡಿ, ಅವತ್ತು ದಿನ ಏನೋ ಒಂದು ಹೇಳ್ಬೇಕು, ಹೇಳ್ತಾರೆ ಅಷ್ಟೇನೇನೆ. ಆಯ್ತಾ? ಕಾನೂನು ಪಾಲನೆ ಮಾಡೋರು ಸರಿಯಾಗಿ ಮಾಡಿದ್ರೆ ಯಾವುದೇ ಅವಘಡಗಳು ಸಂಭವಿಸೋದಿಲ್ಲ. ಎಸ್ ಸರ್, ಬರ್ತೀನಿ, ಮಾತನಾಡೋಣ ಹೇಮಂತರಾಜ್ ಅವರೇ. ಎಸ್, ಮಾತನಾಡ್ತಾ ಇದ್ದೀವಿ. ಬೆಂಗಳೂರಿನ ಹೊಸ ವರ್ಷಾಚರಣೆಗೆ ಸಿದ್ಧತೆಗಳಾಗ್ತಾ ಇದೆ. ಡಾಕ್ಟರ್ ರವಿ ಶೆಟ್ಟಿ ಅವರೇ, ಸರ್ಕಾರದವರು ಡ್ರಿಂಕ್ ಆ್ಯಂಡ್ ಡ್ರೈವ್ ಮಾಡಿದವರ ವಿರುದ್ಧ ಫೈನ್ ಹಾಕ್ತಾ ಇದ್ದಾರೆ. ಕಳೆದ 3 ದಿನಗಳಲ್ಲಿ 1,500 ಪ್ರಕರಣಗಳನ್ನೇನೋ ದಾಖಲು ಮಾಡಿಕೊಂಡಿದ್ದಾರೆ. 10,000 ರೂಪಾಯಿ ದಂಡ ಏನೋ ವಸೂಲಿ ಮಾಡ್ತಾ ಇದ್ದಾರೆ. MG ರೋಡ್ ಸುತ್ತ 22 ವಾಚ್ ಟವರ್ಗಳನ್ನೇನೋ ಹಾಕ್ತಾರಂತೆ. 11 ಡ್ರೋನ್ ಹಾರಾಟ ಮಾಡ್ತಾರಂತೆ ಆ ಎಲ್ಲ ಪ್ರದೇಶಗಳಲ್ಲಿ. ಅಲ್ಲೇನಾದರೂ ಹೆಚ್ಚು ಕಡಿಮೆ ಆದರೂ ಕೂಡ ಸ್ಟೇಷನ್ಗಳಿಗೆ ಮಾಹಿತಿ ಹೋಗುತ್ತೆ ಅಂತ. MG ರೋಡ್, ಸೆಂಟ್ ಮಾರ್ಕ್ಸ್ ರಸ್ತೆ ಎಲ್ಲ ಭಾಗಗಳಲ್ಲೂ 14 ಮಹಿಳಾ ಸೆಂಟರ್ಗಳನ್ನು ತೆರೆದಿದ್ದಾರೆ. ಇನ್ನೇನು ಮಾಡಬೇಕು ಸರ್ಕಾರದವರು, ಪೊಲೀಸ್ ಇಲಾಖೆಯವರು? ಪೊಲೀಸ್ ಇಲಾಖೆದೇ ನಾನು ಹೇಳಿದ್ನಲ್ಲ, ವಿಶೇಷವಾಗಿ ಪ್ರತಿ ವರ್ಷದಕ್ಕಿಂತ ಈ ವರ್ಷ ಚೆನ್ನಾಗಿದೆ. ಅದರಲ್ಲಿ ಏನು ಮಾಡ್ತಾ ಇದೆ ಅಂತ ಹೇಳಿದ್ರೆ, ಶೀತ ಆಯಿತು ಅಂತ ಮೂಗ್ ಕಟ್ ಮಾಡಿಕೊಂಡಾಗೆ ಇವತ್ತು ಈ ಬೇಕ್ರಿ, ಕಾಂಡಿಮೆಂಟ್ಸು, ಸಣ್ಣ ಪುಟ್ಟ ಉದ್ದಿಮೆದಾರರು ಮಾರ್ತಾ ಇರುವಂಥ ವಸ್ತುಗಳ ಮೇಲೆ ಮತ್ತು ಅವರ ಸಮಯವನ್ನು ಕಡಿತಗೊಳಿಸುವಂಥದ್ದು, ಅವರ ವಸ್ತುಗಳೇನಾದ್ರು ಮಾರಿದ್ರು ಅಂದರೆ, ಲೈಸೆನ್ಸ್ಡ್ ವಸ್ತುವನ್ನು ಮಾರೋದವರು ಅದನ್ನು ಮಾರಿದ್ರು ಅಂದರೆ ಕೋರ್ಟ್ ಪಕ್ಕ ಇದೆ ಅಂತ ಹೇಳ್ಬಿಟ್ಟು ಅವ್ರ ಮೇಲೆ FIR ಮಾಡುವಂಥ ಕೆಲಸನ ಈಗ 3-4 ದಿನದಿಂದ ಭಾಳಷ್ಟು ಮಾಡ್ತಾ ಇದೆ. ಮೊನ್ನೆ ಮುಖ್ಯಮಂತ್ರಿಗಳ ಹತ್ರ ಕೂಡ ನಾನು ಅದ್ರ ಬಗ್ಗೆ ಒಂದು ವಾದ ಮಾಡೇ ಬಂದೆ, ಯಾಕೆ ಈ ಥರ ಮಾಡ್ತಾ ಇದ್ದೀರಿ ನೀವು ಅಂತ ಹೇಳ್ಬಿಟ್ಟು. ಸೊ ಇಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಸರ್, ನಮ್ಮ ನ್ಯೂ ಇಯರ್, ಹೊಸ ವರ್ಷ ಅಂದರೆ ಏನು? ಕುಡಿಯೋದು. ಮಧ್ಯೆ ಇಲ್ಲದೆ ಹೊಸ ವರ್ಷ. ನಮ್ಮ ಜನಗಳಲ್ಲಿ ಬಂದಿದ್ದೇನಂತ ಹೇಳಿದರೆ, ನ್ಯೂ ಇಯರ್ ಅಂದ್ರೇನು? ಕುಡಿಯೋದು. ಒಂದು ಬಿಡ್ತೀನಂತ ಸುಳ್ಳಾರು ಹೇಳ್ತಾರೆ ಅವತ್ತು, ಇಲ್ಲ ಇವತ್ತು ಸ್ಟಾರ್ಟ್ ಮಾಡ್ತೀನಂತಾರು ಹೇಳ್ತಾರೆ. ಒಂದು ಅದು ಏನಾಗ್ತಾ ಇದೆ ಅಂದರೆ, ನಮ್ಮ ಮೆಂಟಾಲಿಟಿ ಮೊದಲು ಬದಲಾಗಬೇಕು. ಈಗ ನಮ್ಮ ಗೆಳೆಯರು ಬಹಳ ಸ್ಪಷ್ಟವಾಗಿ ಹೇಳಿದರು, ಇಲ್ಲೇ ಯಾಕೆ ಬರಬೇಕು ಅಂತ ಹೇಳಿದರು. ಅಕ್ಕ, ತಂಗಿ, ಅಣ್ಣ, ತಮ್ಮ, ತಾಯಿ, ಕುಟುಂಬದ ಜೊತೆ ಇದನ್ನು ಆಚರಣೆ ಮಾಡಿದರೆ ಅದಕ್ಕೆ ವಿಶಿಷ್ಟವಾದ ಒಂದು ಮಹತ್ವ ಇದೆ. ನಮ್ಮ ಮೇಡಮ್ ಅವರು ಹೇಳಿದರು, ಇದು ನಮ್ಮ ದೇಶದ್ದಲ್ಲ ಅಂತ. ಸತ್ಯ, ನಮ್ದಲ್ಲ ಈ ಸಂಸ್ಕೃತಿ. ಆದರೂ ಕೂಡ ನಮ್ಮೊಳಗಡೆ ಹಾಸು ಒದ್ದುಬಿಟ್ಟಿದೆ, ಅದು ಆಯ್ಕೆ ಇದೆ, ಬಂದು ಮಲ್ಕೊಂಡ್ಬಿಟ್ಟಿದೆ, ಬಂದು ಹಾಸು ಒದ್ದು ಆರಾಮಾಗಿ ಮಲ್ಕೊಂಡ್ಬಿಟ್ಟಿದೆ. ಹಾಗಾಗಿ ಅದನ್ನು ಆಚರಣೆ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದೆ ಹೋದಾದರೂ ನಮ್ಮ ಸಂಸ್ಕೃತಿಗೆ ಧಕ್ಕೆ ಬರದ ರೀತಿಯಲ್ಲಿ, ಅಂದರೆ ಆಚರಣೆಯನ್ನು ವಿಶೇಷವಾಗಿ ಮಾಡ್ಬೋದು. ಕೇಕ್ ಕಟ್ ಮಾಡ್ಬೇಕಂತಾನೆ ಇಲ್ಲ, ಒಂದು ಹಣ್ಣು ಕಟ್ ಮಾಡ್ಬೋದು, ಅಥವಾ ಏನೋ ಒಂದು ಕೂತ್ಕೊಂಡು ಒಂದು ಭಜನೆ ಮಾಡ್ಬೋದು. ಹೊಸ ವರ್ಷದಂದ್ರೆ 2026ನೇ ವರ್ಷ ಬರ್ತಾ ಇದೆ, ಅದೊಂದು ಶುಭಗಳಿಗೆ ಒಂದು ಪೂಜಾ, ಹೋಮ, ಇನ್ನೊಂದು ಮತ್ತೊಂದು ಮಾಡ್ಕೊಂಡು ಮಾಡ್ಬೋದು. ಅದನ್ನು ಹೊರತುಪಡಿಸಿ ನಮ್ಮಲ್ಲಿ ಏನಾಗಿದೆ ಅಂದರೆ, ಇವಾಗ ಹೊಸ ವರ್ಷ ಬರ್ತಾ ಇದೆ, ಇವಾಗಲೇ ಶುರು ನಮಗೆ ಯಾವ್ದು ಪಾರ್ಟಿ ಮಾಡಬೇಕು, ಯಾವುದು ಸ್ಟಾಕ್ ಇಡ್ಲಿ, ಎಲ್ಲಿ ನಿಮ್ಮದು ಎಲ್ಲಿ ಅಂತ ಸ್ಟಾರ್ಟ್ ಆಗಿದೆ. ಪಾರ್ಟಿಗಳು ಎಲ್ಲಿ ಅಂತ ಹೇಳಿ. ಅವಾಗ ಏನಾಗುತ್ತೆ ಅಂತ ಹೇಳಿದರೆ, ಕೆಲವೊಂದೊಂದು ಟೈಮ್ನಲ್ಲಿ ಈ ಇತ್ತೀಚಿನ ದಿನಗಳೆಲ್ಲ ಆಗೋದನ್ನ ಸತ್ಯ ಹೇಳಬೇಕಾಗ್ತದೆ. ಯಾಕಂದರೆ ಮಹಿಳೆಯರು ಯಾರು ಬೇಸರ ಆಗಬಾರ್ದು. ಏನಂದರೆ, ಇತ್ತೀಚಿನ ಮಹಿಳೆಯರು ಕೆಲವು ಹೆಣ್ಣು ಮಕ್ಕಳು, ಯಾಕಂದರೆ ಹೋದ ವರ್ಷ ಕೂಡ ಕಾಂಟ್ರವರ್ಸಿ ಆಗಿದೆ ಹೆಣ್ಣುಮಕ್ಳದ್ದು, ಆದ್ದರಿಂದ ನಾನು ಹೇಳ್ತಾ ಇದ್ದೀನಿ. ಆ ಹೆಣ್ಣು ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ, ಗೊತ್ತು ಗುರಿ ಇಲ್ಲದ ವ್ಯಕ್ತಿಗಳೊಂದಿಗೆ ಸ್ನೇಹ ಬೆಳೆಸಿ. ಇಂಥ ಒಂದು ಸಂದರ್ಭದಲ್ಲಿ ಗೊತ್ತು ಗುರಿ ಇರಲ್ಲ, ಎಲ್ಲೋ ಒಂದು 4 ದಿನದಿಂದ ಹಾಯ್ ಬಾಯ್ ಅಂದಿರ್ತೀವಿ, ಯಾವುದೋ ಒಂದು ಅಟ್ರಾಕ್ಷನ್ ನಮ್ಮನ್ನು ಕಾಡಿರುತ್ತೆ. ಆ ಹುಡುಗಿ ಮೇಲೆ ಅಟ್ರಾಕ್ಷನ್, ಹುಡುಗಂಗೆ ಬಂದಿರುತ್ತೆ, ಹುಡುಗನ ಮೇಲೆ. ಆದರೆ ಆತ ಮೋಸ ಮಾಡ್ಬೇಕಂತಲೇ ಬಂದಿರಬಹುದು. ಅಂಥ ವ್ಯಕ್ತಿಗಳ ಸಹವಾಸ ಮಾಡಿಬಿಟ್ಟು ರಾತ್ರಿ ಸಿಕ್ಕಾಪಟ್ಟೆ
ಕುಡಿಯೋದ್ರ ಜೊತೆಗೆ ಅವರು ಬೇಡದ ಗಾಂಜಾಗಳು ಡ್ರಗ್ಸ್ಗಳನ್ನು ತಗೊಳ್ಳೋಂಥ ಕೆಲಸ ಮಾಡ್ತಾರೆ. ಗೊತ್ತಿಲ್ಲದೆ ಆಗುತ್ತೆ ಅವರಿಗೆ, ಇಂಜೆಕ್ಟ್ ಆಗ್ಬೋದು ಅಥವಾ ಕುಡಿಯೋದ್ರಲ್ಲಿ ಯಾವುದೋ ಒಂದು ವಸ್ತು ಮಿಕ್ಸ್ ಆಗ್ಬೋದು. ಆದರೆ ಬೆಳಗ್ಗೆ ನಾವು ಟಿ ವಿಯಲ್ಲಿ ನೋಡಿದಾಗ ಹೆಣ್ಣಿನ ಮಾನ ಹರಾಜಾಗ್ತಾ ಇರ್ತದೆ. ಆದ್ದರಿಂದ ನನ್ನ ಸಹೋದರಿಯರಲ್ಲಿ ನಾನು ಕೇಳೋದು, ಸಹೋದರರು ಮತ್ತು ಸಹೋದರಿಯಲ್ಲಿ ನಾನು ಕೇಳೋದು ಒಂದೇ, ದಯವಿಟ್ಟು ಈ ಸಂದರ್ಭದಲ್ಲಿ ನೀವು ಈ ರೀತಿಯ ಪಾರ್ಟಿಗಳಿಗೆ ಹೋಗುವಾಗ ನೀವು ಹೋಗ್ತಿರುವ ವ್ಯಕ್ತಿ ಎಷ್ಟು ಯೋಗ್ಯ, ನಿಮಗೆ ಎಷ್ಟು ವರ್ಷದಿಂದ ಈತ ಬಲ್ಲ, ಅವನು ಅಲ್ಲಿಗೆ ಯಾಕೆ ಕರ್ಕೊಂಡು ಹೋಗ್ತಾ ಇದ್ದಾನೆ, ಬೇರೆ ಕಡೆ ಕರ್ಕೊಂಡು ಹೋಗ್ಬೋದು. ಅಥವಾ ನಿಮ್ಮ ನಡೀರಿ ನಿಮ್ಮ ನೀವು ಹೇಳ್ತಾ ಇರೋದು ಸರ್ಕಾರ ಅವ್ರ ಪಾಡಿಗೆ ಅವ್ರು ಕೆಲಸ ಮಾಡ್ತಾರೆ, ನಿಯಮಗಳನ್ನ ಮಾಡ್ತಾರೆ, ಪೊಲೀಸರು ರಕ್ಷಣೆಗಿರ್ತಾರೆ, ಮೊದಲು ನಾವು ಬದಲಾಗಬೇಕು, ನಮ್ಮ ಆಲೋಚನೆ ನೇರವಾಗಿ ಹೇಳ್ತಾ ಇರೋದು ಈ ಸಲದ ವಿಷಯದಲ್ಲಿ. ಯಾಕಂದ್ರೆ 3 ದಿನದಿಂದ ಬಹಳ ಕಟ್ಟುನಿಟ್ಟಿನ ಕ್ರಮ ತಗೊಂಡಿದ್ದಾರೆ. ಅದೇ ಹೇಳಿದ್ನಲ್ಲ, ಶೀತ ಆಯ್ತು ಅಂತ ಮೂಗ್ ಕಟ್ ಮಾಡ್ಕೊಳ್ಳೋಕ್ಕೂ ರೆಡಿ ಆಗ್ಬಿಟ್ಟಿದ್ದಾರೆ, ಅಷ್ಟು ಕಟ್ಟುನಿಟ್ಟು ಮಾಡಿದ್ದಾರೆ. ಅವ್ರನ್ನ ನಾನು ದೂರಲ್ಲ. ಆದ್ರೆ ನಮ್ಮಲ್ಲಿ ಬದಲಾಗ್ಲೇಬೇಕು ಸರ್ ಈ ವಿಷಯದಲ್ಲಿ. ನಾನು ಕುಡಿಲಿಕ್ಕಾಗೇ ನ್ಯೂ ಇಯರ್ ಮಾಡ್ತೀನಿ, ನಾನು ಈ ಸಂಸ್ಕೃತಿ ಬದಲಾಗಬೇಕು. ನಾನು ಭಜನೆ ಮಾಡ್ತೀನಿ, ದೇವರ ಜ್ಞಾನ ಮಾಡ್ತೀನಿ, ಎಲ್ಲೋ ಒಂದು ಕಡೆ ಹೋಗಿ ಹುಡುಗರೆಲ್ಲ ಸೇರ್ಕೊಂಡು ಯಾವ್ದಾದ್ರು ಒಂದು ಒಳ್ಳೆ ಮಾಹಿತಿ ಕಾರ್ಯಾಗಾರ ಮಾಡ್ತೀವಿ. ಯಾಕೆ ಅದನ್ನ ಶುರು ಮಾಡಬಾರ್ದು? ವರ್ಷದಲ್ಲಿ ಪ್ರಥಮ ಕುಡ್ದೇ ಯಾಕೆ ಶುರು ಮಾಡಬೇಕು? ಅದು ನಮ್ಮ ಅದು ಮನೆಯಲ್ಲಿ ಆಗ್ಬೇಕಾದಂತ ಜಾಗೃತಿ ಅಲ್ವಾ, ಮನೆಯಲ್ಲಿ ಆಗ್ಬೇಕಾದಂತ ಜಾಗೃತಿ. ಇಲ್ಲಿ ಈಗ ಎಂ ಜಿ ರೋಡಲ್ಲೂ ಬರೋಣ. ಯಾಕಂದ್ರೆ ನಾವು ಸರ್ವ ಸ್ವತಂತ್ರರು ಎಲ್ಲಿ ಬೇಕಾದ್ರೂ ಹೋಗ್ಬೋದು. ಆದ್ರೆ ನಮ್ಮ ರೀತಿ ನೀತಿಗಳನ್ನ ನಾವು ಬದಲಾಯಿಸ್ಕೋಬೇಕಾಗತ್ತೆ. ಇವತ್ತು ನಾವು ಪೊಲೀಸ್ ಅಂತ ಹೇಳ್ತೀವಿ, ಪೊಲೀಸ್ ಮಾಡಿ ಸರಿ ಇಲ್ಲ ಅಂತ ಹೇಳ್ತೀವಿ. ನಾನು ಕೆಲವು ವಿಷಯದಲ್ಲಿ ಪೊಲೀಸರನ್ನ ನಾನು ಯಾವಾಗಲೂ ಬೈತಾ ಇರ್ತೀನಿ. ಆದರೆ ಈ ವಿಷಯದಲ್ಲಿ ಆತ ಕೂಡ ಒಂದು ನಮ್ಮ ಥರದ ಒಂದು, ನಮ್ಮನ್ನು ಯಾರು ಹೆತ್ತಿರ್ತಾರೋ ಆ ಥರ ತಾಯಿ ಮಗನೇ ಆಗಿರ್ತಾನೆ. ಆತ ಎಲ್ಲದನ್ನೂ ಬಿಟ್ಟು ನಮ್ಮನ್ನು ಕಾಯ್ತಾ ಇರಬೇಕು. ಏನಾದರೂ ವ್ಯತ್ಯಾಸ ಆಯ್ತಂದ್ರೆ ನಾವು ಮಾಡಿರೋ ತಪ್ಪಿಗೆ ಆತ ಮನೆಗೆ ಹೋಗ್ಬೇಕು. ಯಾಕೆ ಈ ಸಂಸ್ಕೃತಿ? ಇದನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಂಡು ಸಮಾಜ ತಿದ್ದುವತ್ತ ಮತ್ತು ಸಮಾಜವನ್ನ ಸರಿದಾರಿ ತಗೊಂಡು ಹೋಗುವತ್ತ ನಾವು ಕೂಡ ಸೈನಿಕರು ಅಥವಾ ಪೊಲೀಸರ ಉಪಾಧಿಯಲ್ಲಿ ಕೆಲಸ ಮಾಡಬೇಕು ಅನ್ನೋದು ಸಾರ್ವಜನಿಕರಿಗೆ ನನ್ನ ಮನವಿ. ಬರ್ತೀನಿ ಸರ್. ಅಂಜನಗೌಡ ಅವರೇ, 2017 ಹೊಸ ವರ್ಷಾಚರಣೆ ಆಯ್ತಲ್ಲ ಬೆಂಗಳೂರಲ್ಲಿ, ಎಂ ಜಿ ರೋಡು, ಬ್ರಿಗೇಡ್ ರೋಡಲ್ಲಿ. ಅಲ್ಲಿ ಒಂದು ಸುದ್ದಿ ಬಂತು. 2016 ಡಿಸೆಂಬರ್ 31 ಮಧ್ಯರಾತ್ರಿ ಅನೇಕ ಪುರುಷರು ಮಹಿಳೆಯರಿಗೆ ಲೈಂಗಿಕ ಕಿರುಕುಳವನ್ನು ಕೊಟ್ಟಿದ್ದಾರೆ. ಹೊಸ ವರ್ಷಾಚರಣೆಯ ಪಾರ್ಟಿಯ ಸಂದರ್ಭದಲ್ಲಿ ಇಡೀ ದೇಶಾದ್ಯಂತ ಚರ್ಚೆ ಆಯಿತು ಮೇಡಮ್, ಬೆಂಗಳೂರಿನ ಮಹಿಳೆಯರ ಬಗ್ಗೆ, ಬೆಂಗಳೂರಿನಲ್ಲಿ ಆದಂಥ ಹೊಸ ವರ್ಷಾಚರಣೆ ಬಗ್ಗೆ. ಈ ವರ್ಷವೂ ಕೂಡ ಮಹಿಳೆ ಸುರಕ್ಷತೆ ಬಗ್ಗೆ ಪ್ರಶ್ನೆ ಇದ್ದೇ ಇದೆ ಅಲ್ವಾ? ಖಂಡಿತ. ಗಂಡ್ಮಕ್ಳು ಹೆಂಗೋ ಮನೆ ತಲುಪಿಬಿಡ್ತಾರೆ, ಗಂಡ್ಮಕ್ಳೇನೋ ಮಾಡ್ತಾರೆ, ಏನೋ ಓಕೆ. ಮಹಿಳೆಯರ ಸುರಕ್ಷತೆ, ಎಲ್ಲೆಲ್ಲಿಂದನೋ ಬರ್ತಾರೆ ಪಾರ್ಟಿಗಳಿಗೆ, ಎಲ್ಲೆಲ್ಲಿಂದನೋ ಸೆಲೆಬ್ರೇಷನ್ಗೆ ಬರ್ತಾರೆ. ಮಹಿಳಾ ಸುರಕ್ಷತೆಯ ಬಗ್ಗೆ ಪ್ರಶ್ನೆ. ಹೌದು, ಖಂಡಿತ. ಏಕೆಂದರೆ ಈಗ ನಾವು ಸರ್ಕಾರ ಏನೋ ಮಾಡ್ತಾರೆ, ಅಧಿಕಾರಿಗಳು ಅಲ್ಲಿ ನೇಮಿಸಿದ್ದಾರೆ, ನೋಡೋಣ ಅವ್ರು ಏನು ಮಾಡ್ತಾರೆ ಅನ್ನೋದು 31 ಆದಮೇಲೆ ಗೊತ್ತಾಗತ್ತೆ. ಅದು ಒಂದು ಕಡೆ ಇರಲಿ. ಫಸ್ಟ್ ಆಫ್ ಆಲ್ ಮೊದಲು ಮನೆಯಲ್ಲಿ ಪೋಷಕರು ಅವ್ರ ಬಗ್ಗೆ ಎಚ್ಚರಿಕೆ ವಹಿಸ್ಕೋಬೇಕು. ಮಕ್ಕಳು ಎಲ್ಲಿ ಹೋಗ್ತಾರೆ, ಏನು ಮಾಡ್ತಾರೆ, ಇಲ್ಲ ಅವ್ರ ಜೊತೆ ಅವರು ಆಚರಣೆಗೆ ಹೋಗಬೇಕು, ಅವ್ರ ಜೊತೆಲೇ ಇರಬೇಕು. ಅವತ್ತೊಂದು ದಿವಸ ಪ್ರತಿನಿತ್ಯ ನೀವಿರಿ 24 ಗಂಟೆ ಅವ್ರ ಜೊತೆ ಸುತ್ತಿ ಅಂತ ಹೇಳಲ್ಲ. ಅವ್ರು ಕಾಲೇಜ್ಗೆ ಹೋಗ್ತಿದ್ರೆ ಮಾಡ್ತಾರೆ. ಈ ಒಂದು ದಿವಸ ಅವ್ರ ಜೊತೆ ಮಿಂಗಲ್ಲಾಗಿ ಅವ್ರ ಜೊತೆ ನಿಂತರೆ ಆ ಮಕ್ಕಳ ಆ ಸ್ಥಿತಿಗೆ ಹೋಗೋಕ್ಕೆ ಕಾರಣ ಆಗಲ್ಲ. ಯಾಕೆಂದ್ರೆ ಯಾವುದೇ ಥರ ಮಕ್ಕಳನ್ನ ಅವರು ಪುಸ್ಲಾಯಿಸಿ ಹೆಣ್ಮಕ್ಳನ್ನ ಕರ್ಕೊಂಡು ಹೋಗೋದಾಗ್ಲಿ ಮಾಡೋದಾಗ್ಲಿ ಮಾಡಿದಾಗ ಖಂಡಿತ ನಾವು ಬರ್ತೀವಿ, ಇವತ್ತು ನಮ್ಮ ಜೊತೆ ಇರಿ, ಇಲ್ಲ ನಾವು ನಿಮ್ಮ ಜೊತೆ ಇರ್ತೀವಿ, ಇದನ್ನಾರು ಪೋಷಕರು ಮಾಡಬೇಕು. ಯಾಕೆಂದ್ರೆ ಎಲ್ಲನೂ ಸರ್ಕಾರನೇ ಮಾಡ್ತಾರೆ, ಅಧಿಕಾರಿಗಳೇ ನೋಡ್ಕೋತಾರೆ ನಮ್ಮ ಮಕ್ಕಳನ್ನ ಅಂತೇಳಿ ಅವ್ರನ್ನ ಬೀದಿಗೆ ಬಿಟ್ಟು ಕೂತ್ಕೊಳ್ಳೋದಲ್ಲ. ನಾವು ಹೇಳ್ತಾ ಇದೀವಿ, ಈಗ ನಾವು ಇಷ್ಟು ವರ್ಷ ಆದ್ರೂ ಕೂಡ ಯಾವತ್ತೂ ಕೂಡ ಆಚರಣೆ ಮಾಡಬೇಕು ಅಂತ ನಾವು ಬೀದಿನಲ್ಲಿ ಹೋಗಿ ಆಚರಣೆ ಮಾಡಿದವರೆಲ್ಲ. ಬೆಳಗ್ಗೆ ಎದ್ದು ಕಾಲೇಜ್ಗೋ ಸ್ಕೂಲ್ಗೆ ಹೋಗ್ಬಿಟ್ಟು ಒಂದು ಗ್ರೀಟಿಂಗ್ ಕೊಡೋದು ನಮ್ಮ ಒಂದು ಸಭ್ಯತೆ, ಅದು ಹ್ಯಾಪಿ ನ್ಯೂ ಇಯರ್ ಆ ಥರ ಅವರು ಒಂದು ಹೂವನ್ನು ಒಂದು ಏನೋ ಕೊಟ್ಟು ಆಚರಣೆ ಮಾಡೋದು ನಮ್ಗೆ ಅಭ್ಯಾಸ ಇದೆ. ಇವತ್ತವರೆಗೂ ನಾನು ಎಂ ಜಿ ರೋಡ್ಗೆ ಯಾವತ್ತೂ ಇದೊಂದು ಆಚರಣೆಗೋಸ್ಕರ ನಾನು ಇವತ್ತವರೆಗೂ ಬಂದಿಲ್ಲ. ನಮ್ಮ ಮಕ್ಕಳು ಕೂಡ ಇಲ್ಲಿಗೆ ಬರೋಕ್ಕೆ ಇಷ್ಟಪಡಲ್ಲ. ಯಾಕೆಂದರೆ ಎಲ್ಲರೂ ಜನ ಸೇರಿದ್ರು ಅಂದರೆ ಅವತ್ತು ಹೋಗ್ಬಾರ್ದಮ್ಮ, ಅಲ್ಲಿ ತುಂಬ ಚಿಕ್ಕ ಹುಡುಗ ಅವನಿನ ಕಾಲೇಜ್ಗೆ ಹೋಗ್ತಿದ್ದಾನೆ, ಈಗ ಫಸ್ಟ್ ಇಯರು, ಆದ್ರೂ ಕೂಡ ಹೋಗ್ಬಾರ್ದಮ್ಮ ಅಂಥ ಕಡೆ ಏನಕ್ಕೆ ಹೋಗಬೇಕು, ಎಲ್ಲ ಮುಗಿದ್ಮೇಲೆ ಇನ್ನೊಂದು ದಿವಸ ಹೋದ್ರಾಯ್ತು, ಇವತ್ತೇ ಅಲ್ಲಿ ಹೋಗಿ ನೋಡೋದೆ. ಆ ಮನಸ್ಥಿತಿ ಆ ಮಕ್ಕಳಿಗೆ ಬೆಳೆಸಬೇಕು ನಾವು ಮನೆಯಲ್ಲಿ. ಇವತ್ತು ಹೋಗಿ ಅಲ್ಲಿ ಆಚರಣೆ ಮಾಡೋದು ಏನಿದೆಯಪ್ಪ, ನಾಳೆ ಬೆಳಿಗ್ಗೆ ಹೋಗಿ ವಿಶ್ ಮಾಡಿದ್ರಾಯ್ತು ನಿಮ್ಮ ಫ್ರೆಂಡ್ಸ್ಗೆ, ಇಲ್ಲ ನಾವು ಬರ್ತೀವಿ, ಒಂದು ಅರ್ಧ ಗಂಟೆ ನೋಡ್ಬೇಕಾ, ಕರ್ಕೊಂಡು ಹೋಗೋದು ಜೊತೆಯಲ್ಲಿ. ಇದನ್ನು ತಂದೆ ತಾಯಿಗಳು ಕೂಡ ಇದು ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ಎಲ್ಲ ಸರ್ಕಾರದ ಮೇಲೆ ಜವಾಬ್ದಾರಿ ಹಾಕಿ ನಮ್ಮ ಮಕ್ಕಳು ಸರ್ಕಾರದವರೇ ನೋಡ್ಕೋತಾರೆ, ಅಧಿಕಾರಿಗಳೇ ನೋಡ್ಕೋತಾರೆ, ಎಷ್ಟು ಜನ ನೋಡ್ತಾರೆ? ಅವರು ಲಕ್ಷಾಂತರ ಜನ ಸೇರಿರ್ತಾರೆ. ಅವರು ಕಟ್ಟೆಚ್ಚರ ಮಾಡಿದ್ರು ಕೂಡ ಎಲ್ಲೋ ಒಂದು ಮಿಸ್ಗೈಡ್ ಆಗಿ ಏನೋ ಒಂದು ಅತಾಚೂರಿ ಆಗೇ ಆಗತ್ತೆ ಪ್ರತಿ ಸಲ. ನೀವು ಈಗಲೂ ಅಷ್ಟೇ ಏನೇ ಮಾಡಿದ್ರು ಏನೋ ಒಂದು ಆಗುತ್ತೆ. ಅದಕ್ಕೆ ಸರ್ಕಾರನೂ ಕೂಡ ಹೊಣೆ ಆಗ್ಬೋದು. ಆದ್ರೂ ಕೂಡ ಈ
ಬಾರ್ ಆಗಲಿ ಏನಿದೆ ಪಬ್ಬು ಇದು ಅದನ್ನೆಲ್ಲ ಸ್ವಲ್ಪ ಬಂದ್ ಮಾಡಬೇಕು. ಒಂದು ದಿವಸನಾದ್ರು ಬಂದ್ ಮಾಡಲಿ, ಒಂದು ಹೊಸ ಥರ ಮಾಡಲಿ. ಪ್ರತಿ ಸಲ ಓಪನ್ ಮಾಡಿಬಿಟ್ಟು ಈಗ ಸಿಹಿ ಇಟ್ಬಿಟ್ಟು ನೊಣ ಸೇರಬೇಡಿ ಅಂದ್ರೆ ಸೇರತ್ತೆ. ಯಾಕೆ ಬರಲ್ಲ? ಸಿಹಿ ಕಡೆ ಅವಾಗ ಅವ್ರು ನೊಣ ಬಂದೇ ಪ್ರತಿಭಟನೆ ಬರುತ್ತೆ. ಮಾಡ್ತಾರೆ, ಪಬ್ ಬಾರ್ ಮಾಲೀಕರು ಅವ್ರು ಪ್ರತಿಭಟನೆ ಮಾಡ್ತಾರೆ. ಮಾಡ್ಕೊಳ್ಳಿ. ನಮ್ಗೆ ವ್ಯಾಪಾರ ಆಗೋದೇ ಒಂದು ದಿನ. ರೋಡ್ ನೀವು ಅವತ್ತೇ ಇದೆಯಲ್ರಿ, ಬಂದ್ ಯಾರು ಸತ್ರು ತೆಗಿತಿರಲ್ಲ, 20 ದಾಂಟೆ ತಕೊಂಡೇ ಕೂತಿರ್ತಿರಲ್ಲ. ಯಾರು ಸತ್ರು ಮುಚ್ಚಲ್ಲ, ಬದುಕಿದ್ರು ಮುಚ್ಚಲ್ಲ, ಹುಟ್ರು ಮುಚ್ಚಲ್ಲ, ತಕೊಂಡೇ ಕೂತಿರ್ತಿರಲ್ಲ. ಇವತ್ತೊಂದ್ ದಿವಸ ಮುಚ್ಚಿ ಏನಾಗುತ್ತೆ ನೋಡೋಣ. ಆ ಮಕ್ಕಳು ಸುರಕ್ಷತೆಗೆ ಸ್ಟಾಕ್ ಮಾಡಿ ಇಟ್ಕೋತಾರೆ ಮೇಡಮ್, ಸ್ಟಾಪ್ ಮಾಡಿ ಸ್ಟಾಕ್ ಮಾಡಿ ಇಟ್ಕೋತಾರ. ಅವಾಗ ಇಟ್ಕೊಂಡು ಮನೆ ಈಗ ಸೇರ್ಕೊಂಡು ಆ ಚುನಾವಣೆ ಸಮಯದಲ್ಲಿ 2-3 ದಿನಗಳ ಕಾಲ ಬಂದ್ ಮಾಡಿರ್ತಾರೆ ಮದ್ಯದ ಅಂಗಡಿಗಳನ್ನ. ಫಲಿತಾಂಶಗಳು ಬಂದಾಗ ಅಥವಾ ಏನೋ ದೇಶದಲ್ಲಿ ವ್ಯಾಪಕವಾದಂತ ಒಂದು ದೊಡ್ಡದೇನೋ ಆದಾಗ ಮದ್ಯದ ಅಂಗಡಿಗಳನ್ನ ಬಂದ್ ಮಾಡ್ತಾರೆ. ಸ್ಟಾಕ್ ಆಗಿ ಮಾರೋದಿಲ್ವಾ? ಮನೆಗಳಲ್ಲಿ ಇಟ್ಟು ಮಾರ್ತಾರೆ. ಕುಡಿಯೋರು ಎಲ್ಲಿ ಹೋದ್ರು ಕುಡಿತಾರೆ. ಅದಕ್ಕೇನ್ ಹೇಳ್ತೀರಾ ನೀವು? ಅದೇ ಎಲ್ಲಿದ್ರು ಕುಡಿತಾರೆ. ಬಟ್ ಈಗ ಏನ್ ಮಾಡೋಣ ಅದಕ್ಕೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಆದಷ್ಟು ಅವ್ರವ್ರ ತಂದೆ ತಾಯಿಗಳು ಯೋಚನೆ ಮಾಡಿದ್ರೆ ಇದನ್ನ ಸ್ವಲ್ಪ ಕಂಟ್ರೋಲ್ ಮಾಡ್ಬೋದು. ಕೆಲವು ಮಕ್ಳು ಕಂಟ್ರೋಲ್ ಮಾಡೋಕ್ಕಾಗಲ್ಲ, ಕೆಲವು ಮಕ್ಳು ಹೇಳೋದ್ ಮಾತು ಕೇಳ್ತವೆ, ಯಾರು ಕೇಳದೆ ಇರೋದಿಲ್ಲ. ತಂದೆ ತಾಯಿ ಅಂದ್ರೆ ಎದುರ್ತಾರೆ, ಯಾರೇ ಎಸ್ಪೆಷಲಿ ಮಹಿಳೆಯರಿಗೆ ಏನ್ ಹೇಳ್ತೀರಿ? ಮಹಿಳಾ ಸುರಕ್ಷತೆ ಬಗ್ಗೆ ಭಾರಿ ಪ್ರಶ್ನೆ ಇದೆ. ಹೌದು. ನೀವು ಕಳೆದ ಬಾರಿ ಕೆಲವೊಂದಿಷ್ಟು ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಯಿತು. ಅವ್ರೇನೋ ಕುಡಿದಿರ್ತಾರೆ, ಅವ್ರನ್ನ ಯಾರೋ ಪೊಲೀಸರು ಎತ್ತಾಕೊಂಡು ಮಹಿಳೆಯರಿಗೆ ಬೇರೆ ಒಂದು ಸ್ಥಳ ಮಾಡ್ಕೊಡಿ. ಮಹಿಳೆಯರು ಸೇರಿ ಅಲ್ಲಿ ಒಂದು ಆಚರಣೆ ಮಾಡಕ್ಕೆ ಅವರಿಗೆ ಒಂದು ಬೇರೆ ಸ್ಥಳ ಮಾಡಿ. ಇವಾಗ ಹುಡುಗರಿಗೆ ಏನ್ ಮಾಡ್ತೀರಾ, ಮಹಿಳೆಯರಿಗೆ ಸೆಪರೇಟ್ ಮಾಡಿ, ಅವಾಗ ಬೇರೆ ಬೇರೆ ಆಚರಣೆ ಮಾಡಲಿ ಬೇರೆ ಬೇರೆ ಕಡೆ. ಯಾಕೆ ಅವ್ರಿಗೊಂದು ಸುರಕ್ಷಿತ ಒಂದು ಜಾಗ ನೀವು ನೇಮಿಸ್ಕೊಡ್ಬಾರ್ದು? ಆಯ್ತು ಮಾಡ್ತಾರೆ, ಅದಕ್ಕೊಂದು ಸುರಕ್ಷಿತವಾದ ಒಂದು ಜಾಗ ಮಾಡ್ಕೊಡಿ ಹೆಣ್ಮಕ್ಳಿಗೋಸ್ಕರ. ಅಲ್ಲಿ ಹೆಣ್ಮಕ್ಳು ಮಹಿಳಾ ಅಧಿಕಾರಿಗಳನ್ನ ನೇಮಿಸಿ, ಅವಾಗ ಏನಾಗುತ್ತೆ ಅದನ್ನು ನಾವು ನೋಡ್ಬೋದಲ್ಲ. ಯಾಕೆ ಇವ್ರ ಜೊತೆ ಮಿಂಗಲ್ ಆಗ್ಬಿಟ್ಟು ಅಲ್ಲಿ ಒಂದು ತೆಗೆದಿದ್ದಾರಂತೆ, ಚೆನ್ನಮ್ಮ ಸ್ಕ್ವಾಡ್ಗಳನ್ನ ಇದು ಮಾಡಿದ್ದಾರೆ. ಬರೀ ಮಾಡ್ತಾರೆ ಇದಾರಂತೆ ಅಷ್ಟೇ, ಆಮೇಲೆ ಏನು ಕಾಣಿಸಿರಲ್ಲ. ಈ ಬಾರಿ ಒಂದು ವಿಶೇಷ ಅಂದ್ರೆ QR ಕೋಡ್ ಇದೆ ಮೇಡಮ್. ಏನಾದ್ರೂ ಸಮಸ್ಯೆ ಆದ್ರೆ ಆ QR ಕೋಡ್ ಮುಖಾಂತರ ಪೊಲೀಸ್ ಸ್ಟೇಷನ್ಗಳಿಗೆ ಮಾಹಿತಿಯನ್ನು ಕೊಡಬಹುದು. ಅದೇ ನಾವೇ ಹೋಗಿ ಅಲ್ಲಿ ಮಾಡಿ ನೋಡ್ಬೇಕು. ಅವ್ರ ಮಾಹಿತಿ ಬರುತ್ತಾ, ಅವ್ರು ಬಂದು ನಮ್ಗೆ ಆಕ್ಷನ್ ತಗೋತಾರಂತ ನಾವ್ ಈಗ ಹೋಗಿ ಟೆಸ್ಟ್ ಮಾಡಿ ನಿಮಗೆ ನೆಕ್ಸ್ಟ್ ಮಾಧ್ಯಮದಲ್ಲಿ ಹೇಳ್ಬೇಕು. ಎಷ್ಟು ಗಂಟೆಗೆ ಬಂದ್ರು ಅವರು, ಯಾವ್ದು ಸಾಲ್ವ್ ಮಾಡಿದ್ರು ಮಾಡಿಲ್ಲ ಅನ್ನೋದನ್ನ ನಾವು ಹೇಳ್ಬೇಕಾಗತ್ತೆ ನೆಕ್ಸ್ಟ್. ಓಕೆ. ಹೇಮಂತರಾಜ್ ಅವರು, ಇತ್ತೀಚೆಗೆ ಗೋವಾದ ಒಂದು ರೆಸ್ಟೋರೆಂಟ್ನಲ್ಲಿ ಬೆಂಕಿ ಅವಘಡ ಸಂಭವಿಸಿತು. 25 ಜನ ಸತ್ರು ಸರ್. ಅಲ್ಟಿಮೇಟ್ ರೀಸನ್ ಏನಂತ ಬಂತು ಅಂತ ಹೇಳಿದ್ರೆ, ಕಾರಣ ಏನು? ಮೊದಲು ಅವ್ರು ಏನು ಹೇಳಿದರು, ಸಿಲಿಂಡರ್ ಸ್ಫೋಟ ಆಗಿತ್ತು, ಹೀಗಾಗಿ ಆಯಿತು ಅಂತ. ತನಿಖೆ ಆದಮೇಲೆ ಏನಾಯಿತು ಅಂತ ಹೇಳಿದರೆ, ಅಗ್ನಿ ಸುರಕ್ಷತಾ ನಿಯಮಗಳನ್ನು ಅವರು ಪಾಲನೆ ಮಾಡದೇ ಇರೋ ಕಾರಣಕ್ಕಾಗಿ ಇಂಥದ್ದೊಂದು ಘಟನೆ ಆಯಿತು ಅಂತ. ಬೆಂಗಳೂರಿನ ರೆಸ್ಟೋರೆಂಟ್ಗಳಲ್ಲಿ ಅಗ್ನಿ ಸುರಕ್ಷತಾ ನಿಯಮಗಳು ಪಾಲನೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ಫ್ಯಾಕ್ಟ್ ಚೆಕ್ ಮಾಡಬೇಕು ಅನಿಸುತ್ತೆ. ಈಗ ಸರ್ಕಾರದವರು ನಿಯಮಗಳನ್ನು ರೂಪಿಸಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿಗಳನ್ನು ಕೊಡ್ತೀವಿ, ಅದೇನು ನಿಯಮಗಳಿದೆ ಅದನ್ನು ಪಾಲನೆ ಮಾಡಬೇಕು. ಎಂಟ್ರಿ ಆಗೋದಕ್ಕೆ ಮತ್ತು ಎಕ್ಸಿಟ್ ಆಗೋದಕ್ಕೆ ಒಂದು ವ್ಯಾಪಕವಾದಂಥ ದಾರಿ ಇರಬೇಕು. ಎಷ್ಟು ಸ್ಥಳ ಇದೆಯೋ ಆ ಸ್ಥಳದ ಅವಕಾಶಕ್ಕೆ ತಕ್ಕಂತೆ ಮಾತ್ರ ಜನರನ್ನು ಬಿಡಬೇಕು ಅಂತ. 50 ಜನ ಹಿಡಿಯೋಲ್ಲಿ 200 ಜನ ಇರ್ತಾರೆ ಪಬ್ಬಲ್ಲಿ. ಹೌದಾ? ಸ್ಥಳ ಮೀರೇ ಇರುತ್ತೆ ಜನ. ಅಲ್ಲೂ ಅಷ್ಟೇ. ಈಗ MG ರೋಡ್ ಹೇಳ್ತಿದ್ರ ನೀವು, ಅಲ್ಲಿ ಅಷ್ಟು ಜನ ಸೇರಲ್ಲ, ಅಲ್ಲಿ ಜಾಗನೇ ಇಲ್ಲ. ಅದಕ್ಕಿಂತ ಹೆಚ್ಚಿಗೆ ಜನ ಬಿಟ್ಟಾಗ ಖಂಡಿತ ನಡೆಯುತ್ತೆ. ಏನು ಹೇಳ್ತೀರಿ ಸರ್? ಈಗ ನೋಡಿ, ಈಗ ಮೇಡಮ್ ಅವರು ಹೇಳಿದ್ರು ಹೆಣ್ಮಕ್ಳು ಸುರಕ್ಷತೆ ಬಗ್ಗೆ, ಹೆಣ್ಮಕ್ಳು ಅಲ್ಲಿ ಬರದೇ ಇದ್ರೆ ಯಾವುದೇ ರೀತಿ ಅವಘಡ ನಡೆಯೋದಿಲ್ಲ ಅಂತೇಳಿ. ಇಲ್ಲಿ MG ರೋಡ್ಗೆ ಹೆಣ್ಮಕ್ಳು ಬರಲಿಲ್ಲ ಅಂತಂತಂದ್ರೆ ಯಾರು ಬರೋದೇ ಇಲ್ಲ. ಬರೋದೇ ಇಲ್ಲ, ಅಲ್ಲಿ ಯಾರು ಬರೋದೇ ಇಲ್ಲ. ನೋಡಿ ಸರ್, ಒಂದೊಂದು ವಸ್ತುಗಳು ಇದ್ದಂಥ ಸಂದರ್ಭದಲ್ಲಿ ಏನೋ ಒಂದು ಅವತ್ತಿನಿಂದ ಬಂದ್ಬಿಟ್ಟಿದೆ. ಸುಮಾರು ವರ್ಷಗಳಿಂದ ಇದೊಂದು ಆಚರಣೆ ಬಂದಿದೆ. ಇಲ್ಲಿ ನೋಡಿ, ನಮ್ಮ ಹೆಣ್ಣುಮಕ್ಳುಗಳಾಗ್ಲಿ ನಮ್ಮ ಗಂಡು ಮಕ್ಳುಗಳಾಗ್ಲಿ ಯಾರು ಸಹ ಇಲ್ಲಿ ಗಲಾಟೆನಲ್ಲಿ ಭಾಗವಹಿಸ್ತಾ ಇಲ್ಲ. ಎಲ್ಲ ಹೊರಗಡೆ ಇರೋರೇ ಇವರು. ಯಾರು ನೀವು ಹೇಳ್ತಾರೆ, ನೈಜೀರಿಯಾ, ಕೀನ್ಯಾ ಈ ಕಡೆಯಿಂದ ಬಂದಂಥವ್ರಿಗೆ ಅವರು ಮನುಷ್ಯರೇ ಅಲ್ಲ, ಅವರು ಒಂಥರ ರಾಕ್ಷಸರು. ಅವರು ಯಾವಾಗಲೂ ಡ್ರಗ್ಸಲ್ಲೇ ಇರ್ತಾರೆ ಅವರು. ಅಂಥ ವ್ಯಕ್ತಿಗಳಿಗೆ ನೀವು ಇಲ್ಲ ಅನುಮತಿ ಕೊಡಬಾರ್ದು ಅಷ್ಟೇ. MG ರೋಡಲ್ಲಿ ಡ್ರಗ್ ಪೆಡ್ಲರ್ಗಳಾಗ್ಬಿಟ್ಟಿದ್ದಾರೆ. ಮೊದಲನೇ ಪ್ರಾಮುಖ್ಯತೆ ಅವ್ರಿಗೆ ಇಲ್ಲಿ MG ರೋಡಲ್ಲಿ. ಅವರು ಮೊದಲೇ ಪ್ರಿಪೇರ್ ಆಗಿ ಬಂದಿರ್ತಾರೆ. ಎಲ್ಲೋ ಹೊರಗಡೆಯಿಂದ ಎಲ್ಲನೂ ಡ್ರಗ್ಸ್ ಎಲ್ಲ ರೆಡಿ ಮಾಡ್ಕೊಂಡು ಬಂದಿರ್ತಾರೆ. ಈಗ ನೀವು ಹೇಳಿದ್ರಿ, ಈಗ ಎಲ್ಲೆಲ್ಲಿ ನಮ್ಮ ಸಾಹೇಬರು ಹೇಳ್ತಾ ಇದ್ರು, ರವಿ ಶೆಟ್ಟಿ ಅವರು, ಎಲ್ಲೆಲ್ಲಿ ಶೇಖರಣೆ ಮಾಡಬೇಕು ಮದ್ಯವನ್ನ ಅಂತ. ಇವರು ಮದ್ಯ ಶೇಖರಣೆ ಮಾಡಲ್ಲ. ಎಲ್ಲೆಲ್ಲಿ ಯಾವ್ಯಾವ ರೀತಿಯ ಇದು ಮಾದಕ ದ್ರವ್ಯಗಳನ್ನ ತಂದು ಇಲ್ಲಿ ಶೇಖರಣೆ ಮಾಡಬೇಕು ಮಾಡ್ತಾ ಇರ್ತಾರೆ ಅವರು. ಇಲ್ಲಿ ಅತಿ ಹೆಚ್ಚು ಜಾಸ್ತಿ ಮಾರಾಟ ವಿಲೇವಾರಿ ಆಗುವಂಥ ಪ್ರದೇಶನೇ MG ರೋಡು ಮತ್ತು ಬ್ರಿಗೇಡ್ ರೋಡು, ಇಲ್ಲೆಲ್ಲ ಸ್ಟ್ರೀಟ್ಗಳು ಮತ್ತು ತಿರ್ಗಾ ಕೋರ್ಮಂಗ್ಲ ಇಂಥ ಪ್ರದೇಶದಲ್ಲೇ ಅವ್ರು ಜಾಸ್ತಿ ಇರೋದು. ಯಾಕೆ ಅಂತಂತಂದ್ರೆ ಮೊದಲು ಇಂಥವನ್ನ ಕಟ್ಟಾಕ್ಬೇಕು. ಯಾಕೆ ಅಂತಂತಂದ್ರೆ ಇವ್ರನ್ನ ಬಿಡೋದಿಲ್ಲ. ಇವ್ರಿಗೆ ನೋಡಿ, ಇವ್ರ ಹಿಂದೆ ದೊಡ್ಡ ದೊಡ್ಡ ರಾಜಕಾರಣಿಗಳ ಹಸ್ತಕ್ಷೇಪ ಇರುತ್ತೆ. ಯಾಕೆ ಅಂತಂದ್ರೆ ಇವತ್ತು ನೋಡಿ, ಮುಖ್ಯವಾಗಿ ಈ ಭಾಗಗಳಲ್ಲಿ ಏನು ಈ ಒಂದು 4-5 ಭಾಗಗಳಿದೆ,
ಪೊಲೀಸ್ನವ್ರು ಏನು ದೊಡ್ಡ ವಿಷಯನೇ ಅಲ್ಲ ಇದು, ಒಂದು ಸಣ್ಣ ವಿಷಯ. ಅವ್ರಿಗೇನು ಯಾವುದು ಮಟ್ಟ ಹಾಕಬೇಕು, ಏನು ಮಾಡಬೇಕು, ಎಲ್ಲಿ ಹತೋಟಿಗೆ ತಗೋಬೇಕು, ಇದೆಲ್ಲ ತಗೊಳ್ತಾರೆ. ಓಕೆ, ಇದೆಲ್ಲ ನಡೀತಾ ಇರ್ತಕ್ಕಂಥ ಸಂಸ್ಥೆ ಯಾವುದು, ಯಾವ್ಯಾವುದು ಪಬ್ಗಳು, ಬಾರ್ಗಳು, ರೆಸ್ಟೋರೆಂಟ್ಗಳು, ಒಳ್ಳೊಳ್ಳೆ ಕೇಂದ್ರಗಳಿದೆಯಲ್ಲ, ಯಾರ್ದು ಅದು ಓನರ್ ಯಾರದು? ಎಸ್ ಸರ್, ಮಾಲೀಕರೆಲ್ಲ ಇವರೇ ಇರೋದ್ರಿಂದ ಅದನ್ನ ಕಂಟ್ರೋಲ್ ಮಾಡೋದೆಲ್ಲಿದೆ? ನೀವು ಹೇಳ್ತಾ ಇದ್ರಿ ಆಗ್ಲೇ ಸರ್ಕಾರ 18 ವರ್ಷದವ್ರನ್ನ ಬಿಡಬಾರ್ದು, ಅವ್ರನ್ನ ಬಿಡಬಾರ್ದು, ಇವ್ರನ್ನ ಬಿಡಬಾರ್ದು ಅಂತ. ಯಾರು ಹುಡಿಕೊಂಡು ಕೂತ್ಕೋತೀರಾ? ಜಾಸ್ತಿ ಕುಡಿಯೋದೇ ಅವರಲ್ಲಿ. ಎಸ್, ಬರ್ತೀನಿ, ಮಾತನಾಡೋಣ. ಬೆಂಗಳೂರಿನ ಹೊಸ ವರ್ಷಾಚರಣೆ, ಅನೇಕ ಗೊಂದಲಗಳಿದೆ, ಗೊಂದಲಗಳನ್ನು ಬಗೆಹರಿಸ್ತೀವಿ ಅಂತ ಅವ್ರು ಹೇಳ್ತಾರೆ. ಇನ್ನೂ ಹಾಗೆ ಇದೆ ಅಂತ ಇವ್ರ ವಾದ. ರವಿ ಶೆಟ್ಟಿ ಅವರು, ನಾವು ಅವಾಗಲೇ ಮಾತನಾಡ್ತಾ ಇದ್ವಿ, ಅವರೊಂದು ಪಾಯಿಂಟ್ ಕೂಡ ರೇಸ್ ಮಾಡಿದರು. MG ರಸ್ತೆಗೆ ಯಾಕೆ ಬರಬೇಕು, ನಮ್ಮ ಮನೆಯಲ್ಲಿ ಸೆಲೆಬ್ರೇಷನ್ ಮಾಡಬೇಕು ಅಂತ. 2019-20 ಇಡೀ ಜಗತ್ತನ್ನು ಕಾಡಿದ್ದು ಕೊರೋನಾ ಸರ್. ಮೈಸೂರು ದಸರಾ ವೈಭವದಿಂದ ಆಯಿತು, ಆ ಸಂದರ್ಭದಲ್ಲೂ ಕೂಡ ಅರಮನೆಗೆ ವ್ಯಾಪ್ತಿಗಾದರು. ಅವತ್ತು ನಾವು ಮನೆಗಳಲ್ಲೇ ಹೊಸ ವರ್ಷವನ್ನು ಆಚರಣೆ ಮಾಡಿದ್ವಿ. ಇವತ್ತು ಅದಾಗಲಿ. ಇದು ಏನಂತ ಹೇಳಿದ್ರೆ ಸರ್, ಅದೇ ಹೇಳೋದು ಸ್ವೇಚ್ಛಾಚಾರ. ಅಂದರೆ ಅವರ ಇಚ್ಛೆ ಅಂತ ನಾನು ನಡ್ಕೋಬೇಕು ಅಂತ ಹೊರಗಡೆ ಬರೋದು. ಈಗ ಆಗಲೇ ಮೇಡಮ್ ಅವ್ರನ್ನ ಒಂದು ಪ್ರಶ್ನೆ ಕೇಳಿದ್ರಿ ನೀವು, ಹೆಣ್ಣು ಮಕ್ಕಳ ಮೇಲೆ ಇದು ಮಾಡಿದ್ದು ದೊಡ್ಡ ಸುದ್ದಿ ಆಯ್ತು ಅಂತ. ಅವತ್ತಿನ ದಿನನೇ ಗಂಡು ಮಕ್ಕಳ ಮೇಲೆ ಕೂಡ ದಾಳಿ ಮಾಡಿದ್ರು. ಬಂದು ಆಟೋದಲ್ಲಿ ಕರ್ಕೊಂಡು ಹೋಗಿಲ್ಲ ಅಂತ ಹೆಣ್ಮಕ್ಳು, ಹೊರಗಡೆ ರಾಜ್ಯದವರು, ಅಂದರೆ ಎಲ್ಲರೂ ಹೊರಗಡೆ ರಾಜ್ಯದವರೆಲ್ಲ ಕೆಟ್ಟವರಲ್ಲ, ಕೆಲವರು ಮಾತ್ರ. ಹೆಣ್ಣು ಮಕ್ಕಳು ಹೋಗಿ ಮೈ ಮೇಲೆ ಬಿದ್ದರು, ಪೊಲೀಸವ್ರ ಮೇಲೆ FIR ಮಾಡಿಸಿದ್ರು ಹೋಗಿ. ಓಕೆ, ಅವರೇ ಮೈ ಮೇಲೆ ಬಿದ್ದುಬಿಟ್ಟು ಪೊಲೀಸವ್ರನ್ನ ಎಳೆದಾಡಿ ಪೊಲೀಸವ್ರ ಮೇಲೆ ಹಲ್ಲೆ ಮಾಡಿ ಪೊಲೀಸನ್ನ ಅವಮಾನಗೊಳಿಸಿದ್ರು. ಪೊಲೀಸ್ ಏನೂ ಮಾಡೋಕ್ಕಾಗದೆ ಕೈ ಹಿಂಗಿಟ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ರು. ಈ ಥರ ಮಾಡಿದ ದಾಖಲೆನೂ ಇದೆ. ಇದಕ್ಕೆ ಸಿಸ್ಟಮ್ ಏನಂತ ಹೇಳಿದ್ರೆ, ನಾನು ಅದಕ್ಕೆ ಅವಾಗಿಂದ ನಾನು ಏನು ಹೇಳ್ತಾ ಇದ್ದೀನಿ ಅಂದ್ರೆ ಸರ್, ಒಂದರಲ್ಲೇ ಸ್ಟ್ಯಾಂಡ್ ಆಗಿದ್ದೀನಿ. ಏನು ಅಂತ ಹೇಳಿದ್ರೆ, ಜನ ಬದಲಾಗಬೇಕು ಅಂತ. ಈ ಜನ ಬದಲಾಗಿದ್ದೆ ಹೋದರೆ, ಒಂದ್ಸಲ ಕರೋನಾ ಹೇಳ್ತು ನೀನು ಬದಲಾಗು ಅಂತ ಹೇಳ್ಬಿಟ್ಟು ಬುದ್ಧಿಯನ್ನು ಕೂಡ ಕಲಿಸ್ತು. ಹಿಂಗೆ ಬದಲಾಗು, ಈ ರೀತಿನೇ ಇರು, ನೀನು ಆಡಂಬರ ಪಾಲಾಗಬೇಡ, ನೀನು ಆಡಂಬರದ ಪಾಲಾಗಬೇಡ, ನೀನು ಹೀಗೀಗಿರು, ನಿನಗೆ ಜೀವನದಲ್ಲಿ ಇದರಲ್ಲಿ ನೆಮ್ಮದಿ ಇದೆ ನೋಡು ಅಂತ ತೋರಿಸ್ತು. ನಾವೆಲ್ಲರೂ ಅವತ್ತು, ನಾನು ಕೂಡ ಹೇಳಿದ್ದೆ, ನಾನು ಇದನ್ನ 100ಕ್ಕೆ 100 ಇನ್ನು ಮುಂದೆ ಫಾಲೋ ಮಾಡ್ತೀನಿ ಅಂತ ಹೇಳಿದೆ. 4 ದಿನ ಮಾಡಿದೆ, 5ನೇ ದಿನಕ್ಕೆ ಬಿಟ್ಬಿಟ್ಟೆ. ಸೊ ಈ ಶಾರ್ಟ್ ಮೆಮೊರಿ ಲಾಸ್ ಇಂದ ಆಗಿರೋದ್ರಿಂದ ಈ ರೀತಿಯ ಕ್ಷಣಿಕ ವೈರಾಗ್ಯ, ಅದೇ ಕ್ಷಣಿಕ ವೈರಾಗ್ಯ. ಬಟ್ ಅದು ಚೆನ್ನಾಗಿತ್ತು. ಅವತ್ತು ಬಂತಲ್ಲ ಕರೋನಾ ಇದ್ದಾಗ, ಯಾರಲ್ಲೂ ಆಸೆ ಅನ್ನೋದಿರ್ಲಿಲ್ಲ, ಎಲ್ಲರೂ ಸ್ವಲ್ಪ ರೆಸ್ಟ್ ಮೂಡಲ್ಲಿ ಇದ್ರು. ಅವತ್ತು ಕಾಯಿಲೆಗಳು ಕೂಡ, ಅದೊಂದು ಕರೋನಾ ಅನ್ನೋದು ಹೊರತುಪಡಿಸಿ ಬೇರೆ ಎಲ್ಲ ಕಾಯಿಲೆಗಳು ಕೂಡ ಕಡಿಮೆ ಆಯಿತು. ಈ ರೀತಿ ಇವಾಗ ಇಲ್ಲಿ ಏನಾಗ್ತಾ ಇದೆ ಅಂದ್ರೆ ಸರ್, ಅದೊಂಥರ ಈಗ ಇತ್ತೀಚಿನ ಜನಗಳಲ್ಲಿ ಜಾಸ್ತಿ ಏನಾಗಿದೆ ಗೊತ್ತಾ ಸರ್, ಹಿಂಗೋಗಿ ಮುಖವಾರ ಮಾಡ್ಕೊಂಡು ಒಂದು ವಿಡಿಯೋ ಹಾಕ್ಬೇಕಷ್ಟೇ. ಆ ವಿಡಿಯೋ ಸ್ಟೇಟಸ್ ಹಾಕಕ್ಕಾಗಿ ಅಲ್ಲಿಗೆ ಹೋಗ್ತಾರೆ. ಎಲ್ಲಿ ಅಂದ್ರೆ ಪಕ್ಕದ ಮನೆಯವ್ರ ಹತ್ರ, ಪಕ್ಕದ ಮನೆಯವ್ರನ್ನ ಉರ್ಸ್ಲಿಕ್ಕಾಗಿ ನಾನಲ್ಲಿ ಹೋಗಿ ಒಂದು ಸೆಲ್ಫಿ ಹಾಕೋದು, ಪಕ್ಕದ ಮನೆಯನ್ನು ಉರ್ಸ್ಲಿಕ್ಕಾಗಿ. ಆದ್ರೆ ಅವ್ರು ತಿಳಿದಿಲ್ಲ, ಅವರು ಉರ್ಸುವ ಸಂದರ್ಭದಲ್ಲಿ ಇವ್ರು ಎಷ್ಟು ಉರಿದೋಗಿದ್ದಾರೆ ಅಂತ ಹೇಳಿ. ಬಟ್ ನಾನು ಆವಾಗಲೇ ಅದೇ ಪ್ರಶ್ನೆ ಅವ್ರಿಗೆ ಕೇಳಿದೆ ಸರ್. ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಜಾಸ್ತಿ ಇದೆ. ಇಂಥ ಈ ನ್ಯೂ ಇಯರ್ ಸೆಲೆಬ್ರೇಷನ್ ಆಗಿರ್ಬೋದು, ಲಕ್ಷಾಂತರ ಜನ ಸೇರುವಂತಹ ಪ್ರದೇಶಗಳಲ್ಲಿ ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸ್ ಜಾಸ್ತಿ. ಭಯ ಇರಬೇಕು ಸರ್. ಸರ್ ಏನಾಯ್ತು, ಈ ಒಂದ್ರ ಬಗ್ಗೆನೂ ಒಬ್ರಿಗೆ ಭಯ ಇರಬೇಕು. ತಂದೆ ತಾಯಿಯ ಭಯ ಮಕ್ಕಳಿಗಿರ್ಬೇಕು, ಪೊಲೀಸ್ ಅವರ ಭಯ ಕಳ್ಳರಿಗಿರ್ಬೇಕು, ಈ ತರ ಕೆಟ್ಟದಾಗಿ ಕೆಲಸ ಮಾಡೋರಿಗಿರ್ಬೇಕು. ಅವಾಗ ಎಲ್ಲ ಸರಿ ಹೋಗ್ತದೆ. ಕಳೆದ ಬಾರಿ ಭಯದ ಕೊರತೆ ಎಲ್ಲಿರುತ್ತೋ ಆ ಸಂದರ್ಭದಲ್ಲಿ ಈ ರೀತಿ ಆಗ್ತದೆ. ಹೇಳಿ ಸರ್. ಕಳೆದ ಬಾರಿ ಏನಾಗಿತ್ತಂದ್ರೆ, ಯಾರೋ ಒಂದಿಷ್ಟು ಹೆಣ್ಣು ಮಕ್ಕಳು ವಿಪರೀತ ಕುಡಿದಿದ್ದಾರೆ, MG ರೋಡ್ನ ರಸ್ತೆಯಲ್ಲಿ ಬಿದ್ದಿದ್ದಾರೆ ರಾತ್ರಿ. ಆ ವಿಡಿಯೋಗಳು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಮಾರನೇ ದಿನ ತಂದೆ ತಾಯಿ ನೋಡ್ತಾರೆ ಸಾಮಾಜಿಕ ಮಗಳು ಅಥವಾ ಮಗ ಇಲ್ಲಿ ಹೋಗಿದ್ದಾನೆ ಅಂತ ತಂದೆ ತಾಯಿಗೆ ಗೊತ್ತಿಲ್ಲ, ಪೋಷಕರಿಗೆ ಗೊತ್ತಿಲ್ಲ. ಎದೆ ಜಲ್ಲನ್ನತ್ರಿ ತಂದೆ ತಾಯಿದು ಮಾರನೇ ದಿನ ಅವುಗಳನ್ನು ನೋಡಿದಾಗ. ಸರ್, ಗೊತ್ತಿಲ್ಲ ಅನ್ಲಿಕ್ಕೆ ತಂದೆ ತಾಯಿ ಗೊತ್ತಿಲ್ಲ ಅಂತ ನುಣುಚ್ಕೊಳ್ಳೋಂಥ ಕೆಲಸಕ್ಕೆ ಹೋಗ್ಬಾರ್ದು. ನಮ್ಮ ಕೈಲಿರುವುದು, ಒಂದು ಕೈಲಿ ಬೆಂಕಿ ಇದೆ, ಒಂದು ಕೈಲಿ ಬೆಣ್ಣೆ ಇದೆ. ಈ ಬೆಂಕಿ ಬೆಣ್ಣಕ್ಕೆ ಇದಾಯ್ತು ಅಂದ್ರೆ ಕರಗುತ್ತೆ, ಅಂದ್ರೆ ಅನಾಹುತ ಕೂಡ ಒಂದಾಗುತ್ತೆ ಅಂತ ಅರ್ಥ. ಈ ಸಂದರ್ಭದಲ್ಲಿ ಹೊಸ ವರ್ಷ ಇದೆ, ಹೊಸ ವರ್ಷದಲ್ಲಿ ನನ್ನ ಮಕ್ಕಳು ಹೊರಗಡೆ ಇದ್ದಾರೆ, ಏನ್ ಮಾಡ್ತಾರೆ ಅಂತ ನೋಡ್ಬೇಕಾಗಿದ್ದು ತಂದೆ ತಾಯಿಯ ಕರ್ತವ್ಯ. ಅದಕ್ಕೆ ಹೇಳಿ, ತಂದೆ ತಾಯಿಯ ಭಯ ಇರ್ಬೇಕು, ಗುರು ಹಿರಿಯರ ಭಯ ಇರ್ಬೇಕು. ಈಗ ಗುರು ಹಿರಿಯರು ಅಂತ ಹೇಳಿದ್ರೆ ಮಾಸ್ಟರ್ಗೆ ಲವ್ ಲೆಟರ್ ಕೊಡ್ತಾರೆ, ಇಲ್ಲ ಮಾಸ್ಟರ್ ತಗೊಂಡೋಗಿ ಶಿಷ್ಯಗೆ ಲವ್ ಲೆಟರ್ ಕೊಡ್ತಾ ಇದ್ದಾರೆ. ಅದೇ ಅವ್ರನ್ನ ಲವ್ ಲೆಟರ್ ಕೊಟ್ಟು ಮದುವೆ ಆಗ್ತಾರೆ. ಈ ಕಾಲ ಬಂದಿರೋದ್ರಿಂದ, ಇಂಥ ಒಂದು ದರಿದ್ರ ವ್ಯವಸ್ಥೆ ಬಂದಿರೋದ್ರಿಂದ ಇವತ್ತು ನಾವು ಇಲ್ಲಿ ಕೂತ್ಕೊಂಡು ಚರ್ಚೆ ಮಾಡ್ಬೇಕಾದಂತ ಪರಿಸ್ಥಿತಿ ಬಂದಿದೆ. ಇಲ್ಲ ಅಂತ ಹೇಳಿದ್ರೆ ನಾವು ಚರ್ಚೆ ಮಾಡ್ಲಿಕ್ಕೆ ಇಲ್ಲಿ ಯಾರೋ ಒಬ್ರು ಪುರೋಹಿತರು ಅಥವಾ ಯಾವುದೋ ಧರ್ಮಗುರುಗಳು ಕುತ್ಕೊಂಡು, ನೋಡಿ ನಮ್ಮ ಚರ್ಚ್ನಲ್ಲಿ ಈ ರೀತಿಯ ಪೂಜೆ ಇದೆ ಇವತ್ತು 1ನೇ ತಾರೀಕಿನ ದಿವಸ, ನೋಡಿ ನಮ್ಮ ಮಂದಿರದಲ್ಲಿ ಈ ತರ ಪೂಜೆ ಇದೆ ಅಂತ ಚರ್ಚೆ ಮಾಡ್ಬೇಕಿತ್ತು. ಇವತ್ತು ನಾವು ಬಂದು ಕೂತ್ಕೊಂಡಿದೀವಿ. ದುರ್ದೈವ ಯಾಕೆ ಅಂತ ಹೇಳಿದ್ರೆ, ಇಲ್ಲಿ ಭಯ ಅನ್ನುವ ಶಬ್ದ ಯಾರಲ್ಲೂ ಇಲ್ಲ. ಸ್ವಚ್ಛಂದವಾಗಿ ಓಡಾಡ್ತಾ ಇದ್ದಾರೆ. ಡ್ರಗ್ಸ್ ಮಾರೋನಿಗೆ ಭಯ ಇಲ್ಲ ರೀ, ಬಂದು ಡ್ರಗ್ಸ್ ಮಾರ್ತಾ ಇದ್ದಾನೆ, ಕೋಟಿ ಗಟ್ಟಲೆ ಡ್ರಗ್ಸ್ ನ ಇಲ್ಲಿಗೆ ತರ್ತಾನೆ ಅಂತ ಹೇಳಿದ್ರೆ ಯಾರ ಕೈವಾಡ ಇರುತ್ತೆ? ಸರ್ಕಾರ ಮತ್ತು ಅಧಿಕಾರಿಗಳ ಕೈವಾಡ ಇಲ್ಲದೆ ಯಾವ ಕಾರಣಕ್ಕೂ ಮಾಡೋಕ್ಕಾಗಲ್ಲ. ಬೆಟ್ಟಿಂಗ್ ದಂಧೆಗಳು,
ಬೆಟ್ಟಿಂಗ್ ದಂಧೆಗಳು ರಾಯಲ್ ಆಗಿ ಓಡಾಡ್ತಾ ಇರ್ತದೆ. ಅದಕ್ಕೆ ಓಡಾಡ್ತಾ ಇದೆ ಅಂತ ಹೇಳಿದ್ರೆ ಅವರಿಗೆ ಈ ಪೊಲೀಸ್ ಮತ್ತು ಸರ್ಕಾರದ ಭಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಅವ್ರನ್ನ ಕಾಪಾಡ್ತಾ ಇರೋರು ಇವರೇ. ಯಾರೋ ಒಬ್ಬ ಅಧಿಕಾರಿ ಬಂದ್ಬಿಟ್ಟು ನಾನೊಬ್ಬ ಸ್ಪೆಷಲ್ ಅಂತ ಹೇಳ್ಬಿಟ್ಟು ಹೋಗಿದ್ದೆ ಹೋದಾದ್ರೆ 1 ವರ್ಷಕ್ಕೆ 3 ರಿಂದ 4 ಕಡೆ ಅವನ ವರ್ಗಾವಣೆ. ನನಗೆ ವಿಪರ್ಯಾಸ ಅನ್ಸಿದ್ದು, ನಾನು ಮೇಡಮ್ಗೆ ಈ ಪ್ರಶ್ನೆ ಕೇಳ್ತೀನಿ. ಕಳೆದ ಬಾರಿ ಈ ಕುಡಿದವರನ್ನು ಮನೆ ಕಳಿಸೋದಕ್ಕೆ ವಾಹನದ ವ್ಯವಸ್ಥೆ ಮಾಡಿದ್ರು ಸರ್ಕಾರದಿಂದ. ನಿಮ್ಗೆ ನೆನಪಿದೆಯೋ ಇಲ್ಲೋ ಗೊತ್ತಿಲ್ಲ. ಯಾರು ಕುಡಿದು ಟೈಟ್ ಆಗಿ ಬಿದ್ದಿರ್ತಾರೋ ಅವರನ್ನು ಸುರಕ್ಷಿತವಾಗಿ ಅವರಿರುವಂಥ ಸ್ಥಳಗಳಿಗೆ ಹೋಗೋದಕ್ಕೆ ವಾಹನಗಳ ವ್ಯವಸ್ಥೆ. ಹಿಂಗ್ ಮಾಡಿದ್ರೆ ಅವ್ರು ಮಾಡೇ ಮಾಡ್ತಾರೆ. ಪಿಂಕ್ ಟೆಂಟ್ಗಳನ್ನು ಕೂಡ ಮಾಡಿದ್ರು ಕಳೆದ ಬಾರಿ. ಓ, ಎಲ್ಲೆಲ್ಲಿ ಕುಡಿತೀರಾ ಅಲ್ಲೆಲ್ಲ ಕೂತ್ಕೊಳ್ಳಿ. ಕುತ್ಕೊಳ್ಳೋಕೆ ಅವ್ರಿಗೆ ಕಳಿಸೋದಕ್ಕೆ ವಾಹನಗಳ ವ್ಯವಸ್ಥೆ. ಸರ್ಕಾರದಿಂದ ಪ್ರೋತ್ಸಾಹ ಅಲ್ವಾ ಇದು? ಖಂಡಿತ ಪ್ರೋತ್ಸಾಹ. ಯಾಕೆಂದ್ರೆ ಈಗ ಬಂದ್ಬಿಟ್ಟು ಡ್ರಗ್ಸ್ ಎಲ್ಲಿ ಬಂತು, ಇದೆಲ್ಲಿ ಬಂತು, ಈ ತಿಂಗಳು ಹಿಡಿಯೋದಲ್ಲ ರೀ. 6 ತಿಂಗಳಿಂದ ಕೆಲಸ ಮಾಡಬೇಕು. 6 ತಿಂಗಳಲ್ಲ ಮೇಡಮ್, ಪ್ರತಿದಿನ ಮಾಡ್ಬೇಕು ಅದನ್ನ. ಪ್ರತಿದಿನ ಈಗ ನ್ಯೂ ಇಯರ್ ಬಂತಲ್ವಾ, 6 ತಿಂಗಳಿಂದ 1 ವರ್ಷದಿಂದ ನೀವು ಸ್ಟಾಪ್ ಮಾಡಿದ್ರೆ ಎಲ್ಲಿ ಒಳಗಡೆ ಎಂಟ್ರಿ ಆಗುತ್ತೆ? ಅದು ಎಲ್ಲೆಲ್ಲಿ ಬರುತ್ತೆ ಅಂತ ಗೊತ್ತಿರುತ್ತೆ ಅಧಿಕಾರಿಗಳಿಗೆ. ಪ್ರತಿಯೊಂದು ಮಾಹಿತಿ ಇರುತ್ತೆ. ಕಳ್ಳ ಎಲ್ಲಿರ್ತಾರೆ ಪೊಲೀಸ್ ಗೊತ್ತಿರುತ್ತೆ. ಅನ್ಯಥ ಭಾವಿಸ್ಬೇಡಿ. 6 ತಿಂಗಳಿಂದ ಅವ್ರು ಕೆಲಸ ಮಾಡಿದ್ದೆ ಹೋದ್ರೆ 2 ಕೋಟಿ 3 ಕೋಟಿ ಕೊಟ್ಟು ಬರೋದು ಹೆಂಗೆ ಪ್ಲೇಸಿಗೆ? ಹೌದು. ಓಕೆ, ಇಂತಹ ನಾವು ನಮ್ಮ ಬಗ್ಗೆನೇ ನಾವು ಅನ್ಕೋಬೇಕಾಗುತ್ತೆ. ಯಾಕೆಂದರೆ ಇಂತಹ ಒಂದು ಸರ್ಕಾರವನ್ನು ರಚನೆ ಮಾಡಿದವ್ರು ನಾವು, ಅವ್ರನ್ನ ಆರಿಸಿ ಕೂಡಿಸಿರೋರು ನಾವು, ಅವರಿಂದ ಬಂದಂಥ ಅಧಿಕಾರಿಗಳು ಅವ್ರು ಹೇಳ್ದಂಗೆ ಕೇಳಲೇಬೇಕು ಅಲ್ವಾ? ಹಾಗಾಗಿ ನಮ್ಮದು ತಪ್ಪಿದೆ. ಯಾಕೆಂದರೆ ನಾವೊಂದು ಒಳ್ಳೆ ವ್ಯಕ್ತಿನ ಅಲ್ಲಿ ಕೂಡಿಸಿದ್ರೆ ಅವ್ರು ಒಳ್ಳೆ ಕೆಲಸನೇ ಮಾಡ್ತಾರೆ. ಅದು ಜನ ಅರ್ಥಕೋಬೇಕಾಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ನಾವೇನು ತಿಳ್ಕೊಬೇಕಂದ್ರೆ, ಈಗ ಮಕ್ಕಳುಗಳನ್ನ ನಾವು ಕೆಲವೊಂದು ಮಕ್ಕಳು ಪಿಜಿನಲ್ಲಿ ಬಂದಿರ್ತಾರೆ, ಹಳ್ಳಿಯಿಂದ ಬಂದಿರ್ತಾರೆ, ಇಲ್ಲ ಇನ್ನೊಂದು ಕಡೆಯಿಂದ ಬಂದಿರ್ತಾರೆ. ಆ ಮಕ್ಕಳು ಆ ದಿನ ಏನು ಮಾಡ್ತಿರ್ತಾರೆ, ರಜಾ ಇರುತ್ತೆ, ಏನು ಕಲಿತಾರೆ, ಅವ್ರನ್ನ ಕರ್ಕೋಬೇಕು. ಪೇರೆಂಟ್ಸ್ ಕೂಡ ಜವಾಬ್ದಾರಿ ವಹಿಸ್ಕೋಬೇಕಾಗುತ್ತೆ. ಸುಮ್ಮನೆ ಎಲ್ಲ ಬಿಟ್ಟು ಆಮೇಲೆ ಹಿಂಗಾಯ್ತು ನಮ್ಮ ಮಕ್ಕಳಿಗೆ ಅಂತ ಬಂದು ಗೋಳಾಡೋದ್ರಲ್ಲಿ ಏನು ಪ್ರಯೋಜನ ಇಲ್ಲ. ಫಸ್ಟ್ ಆಗೋದಕ್ಕಿಂತ ಮೊದಲು ಎಚ್ಚೆತ್ಕೊಳ್ಬೇಕು. ಬರ್ತೀನಿ ಮೇಡಮ್. ಮಾತನಾಡ್ತಾ ಇದ್ದೀವಿ. ಮೇಡಮ್ ಹೇಳ್ತಾ ಇದ್ರು ಸರ್ಕಾರಗಳು ಹಾಗೆ ಹೀಗೆ ಅಂತ. ಸರ್ಕಾರ ಪ್ರತಿ ವರ್ಷ ಪ್ರತಿ 5 ವರ್ಷಕ್ಕೊಮ್ಮೆ ಬದಲಾಗ್ತಾನೆ ಇರುತ್ತೆ. ಇವತ್ತು BJP ಇದ್ದರೆ ನಾಳೆ ಕಾಂಗ್ರೆಸ್ ಇದ್ದರೆ JDS, ಆಮೇಲೆ ಆಮ್ ಆದ್ಮಿ, ಎಲ್ಲವೂ ಕೂಡ ಬದಲಾಗ್ತಾ ಇರುತ್ತೆ. ಸರ್ಕಾರದವ್ರು ಬಂದು ನೀವು ದೊಮ್ಮೆ ಮಾಡಿ ಗಲಾಟೆ ಮಾಡಿ ಅಂತ ಹೇಳೋದಿಲ್ಲ, ಬಟ್ ಅವರ ಮನಸ್ಸಿಚ್ಛೆ ಬದಲಾಗಬೇಕು ಅನ್ನೋದು ಆಶಯ. ನಂತರ ನಾವು ಈಗಷ್ಟೇ ಮಾತನಾಡ್ತಾ ಇದ್ವಿ. ಏಪ್ರಿಲ್ ಮೇ ತಿಂಗಳಲ್ಲಿ ಬೆಂಗಳೂರಿನ ಮರ್ಯಾದೆ, ಬೆಂಗಳೂರು ನಗರ ಅಂತ ಹೇಳಿದರೆ ಚಿನ್ನಸ್ವಾಮಿ ಪ್ರಕರಣ ಅನ್ನುವಂಥ ಮಟ್ಟಿಗೆ ಬಂದು ಹೋಗ್ಬಿಡ್ತು. 11 ಜನ ಘಟನೆಯಲ್ಲಿ ಕಾಲು ತುಳಿದಿಂದ ಸತ್ತರು. ಯಾರೋ ಯುವಕರು, ಯಾರೋ ಅವ್ರ ಮನೆಗೆ ಆಶ್ರಯ ಆಗಿದ್ದರು, ಯಾರೋ ಏನೋ ಕೆಲಸ ಮಾಡ್ತಾ ಇದ್ದರು, ಸತ್ತು ಹೋಗ್ಬಿಟ್ರು ಸರ್. ಸರ್ಕಾರದವರು ಪರಿಹಾರ ಏನೋ ಕೊಟ್ಟರು, ಮುಗೀತು, ಎಲ್ಲ ಹೋಯಿತು. ವ್ಯವಸ್ಥೆ ಬಗ್ಗೆ ಪ್ರಶ್ನೆ ಇದೆ. ಈಗ ನಾಳೆ ನಡೆಯುವಂತಹ ಹೊಸ ವರ್ಷಾಚರಣೆಯ ಸಂದರ್ಭದಲ್ಲೂ 7-8 ಲಕ್ಷ ಜನ ಎಟ್ ಎ ಟೈಮಿಗೆ ಸೇರ್ತಾರೆ ಅಂತ ಹೇಳಿದರೂ ಕೂಡ ಕೆಲವೊಂದಿಷ್ಟು ಸುರಕ್ಷತಾ ನಿಯಮಗಳು ಅಥವಾ ಕೇವಲ ಅದು ನಿಯಮಗಳು ಆಗದೇನೆ ಅನುಷ್ಠಾನಕ್ಕೆ ಬರಬೇಕು ಅಂತ. ಮತ್ತೆ ಬೆಂಗಳೂರಿನ ಮಾನ ಅಥವಾ ಮರ್ಯಾದೆ ವಿಶ್ವ ಮಟ್ಟದಲ್ಲೋ ದೇಶದ ಮಟ್ಟದಲ್ಲೋ ಹರಾಜಾಗಬಾರ್ದು ಅಂತ ಏನು ಹೇಳ್ತೀರಿ ಸರ್? ಏನೇ ಹೇಳಿದ್ರು ಇಲ್ಲಿ ಕಾನೂನು ಉಲ್ಲಂಘನೆ ಆದರೆ ಏನೂ ಆಗೋದಿಲ್ಲ. ಕಾನೂನು ಸರಿಯಾಗಿತ್ತು ಅಂತಂದಾಗ ಯಾವುದೇ ದುರ್ಘಟನೆ, ಕಾನೂನು ಇದೆ, ಪಾಲನೆ ಮಾಡಬೇಕು ಅಂತ. ಸರ್, ಅನುಷ್ಠಾನ ಮಾಡುವವರು ಸರಿಯಾಗಿ ಅನುಷ್ಠಾನ ಮಾಡಬೇಕು. ನೋಡಿ ಪ್ರವೀಣ್ ಅವರೇ, ಪ್ರಥಮವಾಗಿ ಹೇಳ್ಬಿಟ್ಟೆ, ಕಾನೂನು ಪಾಲನೆ ಮಾಡ್ತಕ್ಕಂಥವ್ರು ಸರಿಯಾದಂಥ ರೀತಿನಲ್ಲಿದ್ದರೆ ಯಾವತ್ತೂ ಇಂಥ ಘಟನೆಗಳು ನಡೆಯೋದಕ್ಕೆ ಸಾಧ್ಯನೇ ಇಲ್ಲ. ಈಗ ನೋಡಿ, 100 ಜನ ಮಾಡೋವಂಥ ಕಾರ್ಯಕ್ರಮದಲ್ಲಿ 1,000 ಜನ ಸೇರಿದ್ರೆ ಏನಾಗುತ್ತೆ? ಈಗ ನಾವು ಊರುಗಳಲ್ಲಿ ಒಂದೊಂದು ಕಾರ್ಯಕ್ರಮಗಳನ್ನ ಮಾಡ್ತೀವಿ. ಮಾಡಿದಂಥ ಸಂದರ್ಭ ಸ್ಥಳೀಯ ಪೊಲೀಸ್ ಸ್ಟೇಷನ್ಗಳಲ್ಲಿ ಅನುಮತಿಗೆ ಹೋಗ್ತೀವಿ. ಈ ಥರ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ, ಅಲ್ಲಿ ಬಂದೋಬಸ್ತ್ ಕೊಡಿ ಹಾಗೆ ಹೀಗೆ ಅಂತ ಹೇಳಿ. ಈಗ ಅಲ್ಲಿ ಯಾವುದೇ ರೀತಿ ಘಟನೆಗಳು ನಡೆಯೋದೇ ಇಲ್ಲ. ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ನಮ್ಮ ಸಂಸ್ಕೃತಿ ಪ್ರಕಾರ ಆಯಾ ಹಬ್ಬಗಳು ಮತ್ತು ದೇವರ ಉತ್ಸವಗಳು ನಡೆಯುತ್ತೆ. ಇಲ್ಲಿ ಮೇಜರ್ ಆಗಿ ನಾವು ಇಲ್ಲಿ ಬ್ರಿಗೇಡ್ ರೋಡಲ್ಲೇ, MG ರೋಡಲ್ಲಿ, ಸ್ಟ್ರೀಟ್ಗಳಲ್ಲಿ ಮತ್ತು ಕೋರ್ಮಂಗ್ಲದಲ್ಲೇನೇ ಅವಘಡಗಳು ಸಂಭವಿಸ್ತವೆ ಅಂತಂತಂದರೆ ಇಲ್ಲಿ ಅಚ್ಚುಕಟ್ಟಾದ ರೀತಿಯಲ್ಲಿ ಆಗೋದೇ ಇಲ್ಲ ಇದು. ಯಾಕೆ ಅಂತಂತಂದರೆ ಇದು ಒಂದು ಮೇಜರ್ ಇಶ್ಯೂ ಆಗ್ಬಿಡುತ್ತೆ ಇದು. ಈಗ ಮೇಡಮ್ ಅವ್ರು ಹೇಳಿದ್ರು, ಹೆಣ್ಮಕ್ಳು ಹೋಗ್ಲಿಲ್ಲ ಅಂತಂದ್ರೆ ಆಗೋದಿಲ್ಲ ಅಂತೇಳಿ, ಇನ್ನೊಂದು ಕಡೆ ಇನ್ನೊಂದು ಆಗೋದಿಲ್ಲ ಅಂತೇಳಿ. ಇಲ್ಲಿ ನಮ್ಮಲ್ಲಿ ಅಧಿಕಾರಿಗಳ ಕೊರತೆ ಇಲ್ಲ. ಆಮೇಲೆ ಕಾನೂನು ಪಾಲನೆ ಮಾಡೋರ ಏನು ನಮ್ಮ ಪೊಲೀಸ್ ಇಲಾಖೆ ಏನಿದೆ ಅಚ್ಚುಕಟ್ಟು ರೀತಿಯಲ್ಲಿ ಮಾಡುತ್ತೆ. ಅವ್ರನ್ನ ಮಾಡೋದಕ್ಕೆ ಬಿಡ್ಬೇಕು ಅಷ್ಟೇನೆ. ಇವತ್ತು ನೋಡಿ, ಒಂದು ಈಗ ಕಾರಾಗೃಹದಲ್ಲಿ ಏನೇನೋ ಡ್ರಗ್ಸ್ ಮಾಡ್ತಾ ಇದ್ದಾರೆ, ಇನ್ನೊಂದು ಮಾಡ್ತಾ ಇದ್ದಾರೆ ಅಂತೇಳಿ ಅಲ್ಲಿ ಯಾರನ್ನ ಹಾಕಿದ್ರಲ್ಲಿ? ಅಲೋಕ್ ಕುಮಾರ್ ಸರ್ನ ಹಾಕಿದ್ರಿ. ಈಗ ಯಾವುದಾದ್ರೂ ಒಂದೇ ಒಂದು ಶಬ್ದ ಈಚೆಗೆ ಬರ್ತಾ ಇದೆಯಾ? ಓಕೆ, ಅಂದ್ರೆ ಖಡಕ್ ಆಫೀಸರ್ ನೋಡಿ, ಎಲ್ಲ ಜಾಗಗಳಲ್ಲೂ ಆ ಥರ ಇರಬೇಕು. ಎಲ್ಲ ಜಾಗಗಳಲ್ಲೂ ಕೂಡ ಇವತ್ತು ನೋಡಿ, ಬೆಂಗಳೂರಿನಲ್ಲಿ ಸುಮಾರು 300ಕ್ಕೂ ಹೆಚ್ಚು ಸ್ಟೇಷನ್ಗಳು ಕಮಿಷನರೇಟ್ ವ್ಯಾಪ್ತಿನಲ್ಲಿದೆ.
ಎಲ್ಲಿ ಜನಸಂಖ್ಯೆ ಜಾಸ್ತಿ ಆಗುತ್ತೆ ಅದನ್ನೆಲ್ಲ ಮೊನ್ನೆ ಕೂಡ ಒಂದು 50 ಸ್ಟೇಷನ್ಗಳನ್ನ ಕಮಿಷನರೇಟ್ ವ್ಯಾಪ್ತಿಗೆ ತಗೊಂಡಿದ್ದಾರೆ. 16 DCPಗಳಿದ್ದಾರೆ, ಐಜಿಗಳಿದ್ದಾರೆ, ADGPಗಳಿದ್ದಾರೆ. ಎಲ್ಲ ಒಂದು ಬೌಂಡ್ರಿ, ಒಂದು ಬಿಗಿ ಬಂದೋಬಸ್ತಲ್ಲಿದೆ. ಅದನ್ನೆಲ್ಲ ಮೀರಿ ಇಲ್ಲಿ ಘಟನೆಗಳು ನಡೀತವೆ ಅಂತ ಹೇಳಿದ್ರೆ ಇದರಿಂದ ಯಾವುದೋ ಒಂದು ಶಕ್ತಿ ಕೆಲಸ ಮಾಡ್ತಾರೆ. ನಿಮ್ ಪ್ರಕಾರ ಬರೋದಾದ್ರೆ ಸರ್ ಕಳೆದ ಬಾರಿ 13 ಆಕ್ಸಿಡೆಂಟ್ ಆಗಿದೆ. ಡಿಸೆಂಬರ್ 31ನೇ ತಾರೀಕಿಗೆ ರಾತ್ರಿ 13 ಆಕ್ಸಿಡೆಂಟ್ ಆಗಿದೆ. 3 ಜನ ಘಟನೆಯಲ್ಲಿ ಮೃತಪಟ್ಟೆ. ಪೊಲೀಸರು ಮತ್ತು ಸರ್ಕಾರದವರು ಏನಾದ್ರು ಹೇಳಿದ್ರೆ ನೀವು ಕುಡಿದು ವಾಹನವನ್ನು ಚಲಾಯಿಸಿ ಅಂತ? ಸರ್ ನೋಡಿ, ಇಲ್ಲಿ ಸತ್ರಪ 3 ಜನ. ಸರ್ ಪ್ರವೀಣ್ ಸರ್, ಬೆಂಗಳೂರಲ್ಲಿ ಪ್ರತಿನಿತ್ಯ ಘಟನೆಗಳು ನಡೀತಾನೆ ಇದೆ. ಪ್ರತಿನಿತ್ಯ ಹೆಣ್ಮಕ್ಳ ಮೇಲೆ ದೌರ್ಜನ್ಯಗಳು ಇವತ್ತಿಗೂ ಕೂಡ ಕಡಿಮೆ ಸಂಖ್ಯೆಯಲ್ಲಿ ಆಗ್ತಾ ಇರ್ಬೋದು ಅಷ್ಟೇ. ಪೊಲೀಸ್ ಇಲಾಖೆ ಒಂದು ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದೆ ಅಂತ ಹೇಳಿದ್ರೆ ಕಡಿಮೆ ಸಂಖ್ಯೆನಲ್ಲಿ ಆಗ್ಬೋದು. ಆದ್ರೆ ಘಟನೆಗಳು ನಡೀತಾ ಇಲ್ಲ ಅಂತ ಅಂದ್ಬಿಟ್ಟು ಯಾವತ್ತೂ ತಿಳ್ಕೋಬಾರ್ದು, ಅದು ದಡ್ತನ. ಇವತ್ತು ಪೊಲೀಸ್ ಇಲಾಖೆ ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಣೆ ಆಗ್ತಾ ಇದೆ. ಇವತ್ತಿನ ಇಶ್ಯೂ ಏನಂತ ಹೇಳಿದ್ರೆ ನಮ್ಮ ಹೊಸ ವರ್ಷಾಚರಣೆಯನ್ನು ಕಟ್ಟೆಚ್ಚರವಾಗಿ ಮಾಡಬೇಕು ಅಂತಕ್ಕಂಥದ್ದು ಭಾಳ ಮುಖ್ಯವಾದಂಥ ವಿಚಾರ. ಏನು ಮಾಡಬೇಕು? ಅವರ ತಂದೆ ತಾಯಿಗಳಿಗೆ ಬುದ್ಧಿ ಹೇಳ್ತಕ್ಕಂಥದನ್ನ ಕಲಿಬೇಕು. ಫಸ್ಟು ಇಲ್ಲಿ ಜವಾಬ್ದಾರಿಗಳನ್ನ ಪೊಲೀಸ್ ಇಲಾಖೆನೇ ಒರೆಸ್ಕೋಬಾರ್ದು. ಯಾವ್ಯಾವ ಪಬ್ಗಳಿರುತ್ತೆ, ಬಾರ್ಗಳಿರುತ್ತೆ, ರೆಸ್ಟೋರೆಂಟ್ಗಳಿರುತ್ತೆ, ಅಲ್ಲಿ ಯಾವ್ದಾದ್ರೂ ಅವಘಡಗಳು ಸಂಭವಿಸಿದ್ರೆ ಅವ್ರನ್ನ ಹೊಣೆಗಾರಿಕೆ ಮಾಡ್ಬೇಕು. ಮೊದಲು ಹೇಳ್ತಾರಲ್ಲ ಸರ್ಕಾರದವರು, ಆಯಾ ಪ್ರದೇಶದ ಅಧಿಕಾರಿಗಳನ್ನ ಹೊಣೆಗಾರಿಕೆ ಮಾಡಬೇಕು. ಈ ಎಲ್ಲ ಹೊಣೆಗಾರಿಕೆ ಮಾಡಲಿಲ್ಲ ಅಂತ ಹೇಳಿದ್ರೆ, ಒಬ್ಬರಿಗೆ ಜವಾಬ್ದಾರಿ ಕೊಡಲಿಲ್ಲ ಅಂತಂತಂದ್ರೆ ಪೊಲೀಸ್ ಇಲಾಖೆ ಎಲ್ಲ ಜವಾಬ್ದಾರಿ ತಗೊಳ್ತು ಅಂತಂತಂದ್ರೆ ಬೇರೆಯವರೆಲ್ಲ ಮಾಡಬಾರ್ದು ಕೆಲಸ ಮಾಡ್ಕೊಂಡು ಹೋಗ್ತಾನೆ ಇರ್ತಾರೆ. ಎಸ್, ಬರ್ತೀನಿ. ಡಾಕ್ಟರ್ ರವಿ ಶೆಟ್ಟಿ ಅವರೇ, 2026 ಹೊಸ ವರ್ಷಾಚರಣೆಯ ಅಭಿಯಾನ ಏನು ಅಂತ ಹೇಳಿದ್ರೆ ಕಳೆದ ಒಂದು ವಾರದಿಂದ ಆಗ್ತಾ ಇದೆ ಆನ್ಲೈನಲ್ಲಿ. ಸೆಲೆಬ್ರೇಷನ್ ವಿತ್ ರೆಸ್ಪಾನ್ಸಿಬಿಲಿಟಿ ಅಂತ. ಸೆಲೆಬ್ರೇಷನ್ ವಿತ್ ರೆಸ್ಪಾನ್ಸಿಬಿಲಿಟಿ ಅನ್ನುವಂಥ ಜಾಗೃತೆಯೊಂದಿಗೆ ಆಚರಣೆ ಮಾಡಿ ಅನ್ನುವಂಥ. ರೆಸ್ಪಾನ್ಸಿಬಿಲಿಟಿ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಅಲ್ವಾ? ಈಗ ಕೊನೆಯದಾಗಿ ಏನು ಹೇಳ್ತೀರಿ, ಏನಾಗಬೇಕು ಅಂತೀರಿ, ಹೆಂಗಿರಲಿ ಈ ವರ್ಷ? ಸರ್, ನನ್ನದು ಒಂದೇ ಮನವಿ, ಎಲ್ಲ ನೋಡ್ತಾ ಇರುವಂತ ಸಾರ್ವಜನಿಕರು ಮತ್ತು ಕುಟುಂಬಸ್ಥರು, ಯಾರು ಫ್ಯಾಮಿಲೀಸ್ ಇರ್ತಿರೋ ಮತ್ತು ಕಂಪನಿಗಳು, ನಿಮ್ಮ ಏನು ಇವ್ರು ಇರ್ತಾರೋ, ನಿಮ್ಮ ವರ್ಕರ್ಸ್ ಇರ್ತಾರೋ, ಲೇಬರ್ಸ್ ಇರ್ತಾರೋ, ನಿಮ್ಮ ಕಂಪನಿಗಳು, ಆ ಫ್ಯಾಕ್ಟ್ರಿಗಳು, ಎಲ್ಲರ ಒಂದು ಹೋಟೆಲ್ಸ್ ಆಗಿರ್ಬೋದು, ಸ್ಟಾರ್ ಹೋಟೆಲ್ಸ್ಗಳಾಗಿರ್ಬೋದು, ನೀವುಗಳು ಮೊದಲು ಕಟ್ಟೆಚ್ಚರದಿಂದ ಇರಿ. ನೀವು ಸಂಸ್ಥೆಯವರು ಪ್ರಥಮವಾಗಿ ನಿಮ್ಮ ನೌಕರರಿಗೆ ನೀವು ಇದನ್ನ ಮನದಟ್ಟು ಮಾಡುವಂತ ಕೆಲಸವನ್ನು ಮಾಡಿ. ನೀವು ಹೀಗೆ ಇರಬೇಕು, ಈ ರೀತಿ ರೂಲ್ಸ್ ಅನ್ನ ಫಾಲೋ ಮಾಡಿ, ನಿಮ್ಮ ಪ್ರಾಣ ಹೋದ್ರೆ ಈ ರೀತಿ ಆಗುತ್ತೆ ಅಂತ ಒಂದು ಸಭೆಗಳನ್ನ ಕರೆಯಿರಿ. ಈಗ ಪೊಲೀಸ್ ಅವರು ಹೇಗೆ ಸಭೆ ಕರೀತಿದ್ರು ಹಾಗೆ ನಿಮ್ಮ ಇದರಲ್ಲಿ ನೀವೇ ಜಾಗೃತಿ ಸಭೆಗಳಲ್ಲಿ, ಕಂಪನಿಗಳಲ್ಲಿ ಸಭೆಗಳನ್ನ ಕರೆಯಿರಿ. ಕರೆದು ನಿಮ್ಮ ನೌಕರರಿಗೆ ಹೇಳಿ. ಹಾಗೆ ಮನೆಯವರು ಈಗ ಹೊರಗಡೆ ಇರ್ತಾರೆ, ಈಗ ಎಲ್ಲೋ ಶಿವಮೊಗ್ಗದವರು ಇಲ್ಲಿರ್ತಾರೆ ಮಕ್ಕಳು, ಅವಾಗ ಅವ್ರಿಗೆ ಹೇಳ್ಬೇಕು, ನೀನು ನನಗೆ ವಿಡಿಯೋ ಕಾಲ್ ಮಾಡಿ ತೋರಿಸು, ಎಲ್ಲಿದೆಯಾ, ನೀನು ವಿಡಿಯೋ ಕಾಲ್ ಮಾಡಿ ತೋರಿಸು, ನೀನು ಇವತ್ತು ಹೊರಗಡೆ ಓಡ್ಲಿಕ್ಕಿಲ್ಲ, ನಾನು ಆದೇಶ ಮಾಡ್ತಾ ಇದ್ದೀನಿ ಓಡ್ಲಿಕ್ಕಿಲ್ಲ ಅಂತೇಳಿ ಅಪ್ಪ ಅಮ್ಮನೋ, ಅಣ್ಣ ತಮ್ಮನೋ, ಅಕ್ಕ ತಂಗಿನೋ, ಯಾರೋ ಒಬ್ರು ಆ ಗಂಡು ಮಗುಗೋ ಹೆಣ್ಣು ಮಗುಗೋ ಆದೇಶವನ್ನ ಮಾಡ್ಬೇಕಾಗತ್ತೆ. ಮತ್ತೆ ನಾನು ಅವತ್ತೇ ಕುಡಿಬೇಕು ಅನ್ನೋರಿಗೆ ನಾನು ಒಂದು ಹೇಳೋದು, ಅವತ್ತಲ್ಲದೆ ಮಾರನೇ ದಿನ ಕುಡಿದ್ರು ನಡೀತದೆ. ದಯವಿಟ್ಟು ಸ್ವಲ್ಪ ತಾಳ್ಮೆ ಇರಿ. ಪ್ರಾಣ ಉಳಿದ್ರೆ ನೀವು ಪ್ರತಿದಿನ ಕುಡಿಬಹುದು, ತಾಳ್ಮೆ ಇದ್ರೆ. ಯಾಕಂದ್ರೆ ನೀವು ಕುಡಿಲೇಬೇಕು, ಕುಡ್ದಿಲ್ಲ ಅಂದ್ರೆ ಸರ್ಕಾರಗಳು ನಡೆಯಲ್ಲ. ಇವಾಗ ನೀವು ಕುಡಿಬೇಕು. ಆದ್ರೆ ಜನ ತಪ್ಪಾಗ್ಬಿಡುತ್ತೆ ಸರ್, ನೀವು ಕುಡಿಬೇಕು ಸರ್, ಏನು ಮಾಡಂಗಿಲ್ಲ, ಸರ್ಕಾರ ಬಿಟ್ಟಿದೆ. ಅಲ್ಲಲ್ಲ, ನಾನು ಹೇಳ್ತೀನಿ, ನಾಚಿಕೆಗೇಡು ಸಂದಗಾತಿ ಸರ್. ಸಿಗರೇಟ್ ಜರ್ದಗಳನ್ನ ಇವರಿಗೆ ತಂಬಾಕು ಬೆಳೆಗಾರರಿಗೆ ಅವಕಾಶವನ್ನ ಮಾಡ್ಕೊಡ್ತಾ ಇದೆ ಸರ್ಕಾರ. ತಂಬಾಕು ಬೆಳೆಗಾರರಿಗೆ ಕಂಪನಿಗಳನ್ನ ತಗೊಬಂದ್ಬಿಟ್ಟು ನಮ್ಮ ಕಂಪನಿ ಬಂದು ನಿಮ್ಗೆ ಜಾಗ ಮಾಡ್ಕೊಡ್ತೀನಿ ಅಂತ ಕಂಪನಿಯಲ್ಲಿ ಸಿಗರೇಟ್ ಜರ್ದಗಳನ್ನ ಮಾಡ್ಲಿಕ್ಕೆ ಓಪನ್ ಮಾಡ್ಲಿಕ್ಕೆ ಕೊಡ್ತಾ ಇದ್ದಾರೆ. ಅದನ್ನ ಮಾರೋರ್ ಮೇಲೆ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ. ಅದಕ್ಕೆ ಹೇಳಿದ್ ನಾನು ಈ ಮಾತನ್ನ. ಯಾಕೆ ಅಂತ ಹೇಳಿದ್ರೆ ಅದು ಅವರಿಗೆ ಅದ್ರ ಟ್ಯಾಕ್ಸ್ ಬೇಕು. ಇದು ಈಗ ಹೇಗೆ ಅಂದ್ರೆ ಸಿಗರೇಟ್ ಸೇರಿ ಹೊಗೆ ಬರಬಾರ್ದಂತೆ, ಆ ರೀತಿ ಅಂದ್ರೆ ಈ ರೀತಿಯ ತಲೆ ಬುಡ ಇಲ್ಲದೆ ಇದ್ದ ಕಾನೂನನ್ನ ತಂದ್ಬಿಟ್ಟು ಜನರನ್ನ ಇಕ್ಕಟ್ಟಿಗೆ ಸಿಕ್ಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಅಷ್ಟೇ, ಕುಡೀರಿ, ಎಣ್ಣೆ ಎಷ್ಟು ಬೇಕೋ ಅಷ್ಟಿದೆ ಅವತ್ತಿನ ದಿನ, ಎಲ್ಲದೂ ಇದೆ, ಆದ್ರೆ ಗಾಡಿ ಓಡಿಸಬೇಡಿ. ಅಂದ್ರೆ ನೀವು ಕುಡಿಯತ್ತಿಗೆ ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಅವತ್ತಿನ ದಿನ ಪಾರ್ಟಿ ದಿನ ಕುಡಿಯತ್ತಿಗೆ ಏನ್ ಮಾಡ್ಬೇಕಂದ್ರೆ ಒಬ್ಬ ಕುಡಿದಿದ್ದನ್ನು ಜೊತೆ ಕರ್ಕೊಂಡು ಬರ್ಬೇಕು, ಯಾಕಂದ್ರೆ ಎತ್ತಾಕೊಂಡು ಹೋಗ್ಲಿ. ಇಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ವ್ಯವಸ್ಥೆ ಹೋಗ್ಬೇಕು. ಜನರೆಲ್ಲರೂ ಕೂಡ ಎಚ್ಚೆತ್ಕೊಂಡು ನಮ್ಮ ರೆಸ್ಪಾನ್ಸಿಬಿಲಿಟಿ ಏನಿದೆ, ನಮ್ಮ ಜವಾಬ್ದಾರಿ ಏನಿದೆ ಅನ್ನೋದನ್ನ ಅರ್ಥ ಮಾಡಬೇಕು. ಕೊನೆ ರಿಯಾಕ್ಷನ್ ಖಂಡಿತ ನಾನು ಈ ಮಾಧ್ಯಮದ ಮುಖಾಂತರ ಏನ್ ತಿಳಿಸ್ತೀನಿ ಅಂದ್ರೆ, ನಾವು ಸರ್ಕಾರ ಆಗ್ಲಿ ಅಧಿಕಾರಿಗಳಾಗ್ಲಿ ಅವರ ಜವಾಬ್ದಾರಿ ಏನ್ ಬೇಕೋ ಅವ್ರು ಮಾಡ್ಕೊಂತಾರೆ. ಖಂಡಿತ ನಾವು ಪೋಷಕರಾದವರು ತಮ್ಮ ಮಕ್ಕಳ ಜವಾಬ್ದಾರಿಯನ್ನ ಅವರು ವಹಿಸ್ಕೋಬೇಕು. ಖಂಡಿತ ಅವ್ರ ಮಕ್ಕಳು ಎಲ್ಲಿ ಹೋಗ್ತಾರೆ, ಏನ್ ಬರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ತಿಳ್ಕೊಂಡು ಅವ್ರನ್ನ ನಾವು ಹೇಗೆ ನೋಡ್ಕೋಬೇಕು ಅನ್ನೋದು ಒಂದನ್ನ ಇದು ಮಾಡಿದ್ರೆ ಖಂಡಿತ ಒಂದು 90% ನಾವು ಕಡಿಮೆ ಮಾಡ್ಬೋದು. ಈ ಅತಾಚುರ್ಯ ಆಗ್ದಂಗೆ ತಡೆಗಟ್ಟಬಹುದು. ಅದನ್ನ ಪ್ರತಿಯೊಬ್ಬರು ಪೋಷಕರು ನಾನು ಈ ಮುಖಾಂತರ ಕೇಳ್ಕೊತೀನಿ, ಕೈ ಮುಗಿದು ಕೇಳ್ತಿದ್ದೀನಿ. ಖಂಡಿತ ನಮ್ಮ ಮಕ್ಕಳು ಎಲ್ಲೋಗ್ತಾರೆ
ಎಲ್ಲಿ ಬರ್ತಾರೆ, ಯಾಕೆ ನಮ್ಮ ಮಕ್ಕಳ ಸುರಕ್ಷತೆ ನಮಗೆ ಬಹಳ ಮುಖ್ಯ. ನಾವು ಸರ್ಕಾರನಾಗ್ಲಿ ಅಧಿಕಾರಿಗಳನ್ನಾಗ್ಲಿ ನಂಬೋದು ಬೇಡ. Yes. ಖಂಡಿತ ನಮ್ಮ ಮಕ್ಕಳನ್ನ ನಾವು ಎಚ್ಚರಿಕೆಯಾಗಿ ಇಟ್ಕೊಂಡ್ರೆ ನಾವು ಇದರಿಂದ ಪಾರಾಗ್ತೀವಿ. ಕ್ವಿಕ್ ಆಗಿ ಸರ್ ಏನಾಗ್ಬೇಕಂತೀರಿ? ಸರ್ ಏನೂ ಇಲ್ಲ ಸರ್, ಸಣ್ಣದಾಗೆ ನಾನು ಕಿವಿ ಮಾತು ಹೇಳೋದು ಏನಂತ ಹೇಳಿದ್ರೆ, ಎಲ್ಲರೂ ಮಕ್ಕಳುಗಳು ಕೂಡ ಮನೆಗಳಲ್ಲಿರಿ, ಮನೆಗಳಲ್ಲಿ ಸರ್ಕಾರನೇ ಕುಡಿ ಅಂತ ಹೇಳಿದೆ. ಆ ಕುಡಿತದಿಂದನೇ ಸರ್ಕಾರದವ್ರು ಏನು ಅಧಿಕೃತವಾಗಿ ಹೇಳಿಲ್ಲ ಸರ್. ಕುಡಿತದಿಂದನೇ ಸರ್ಕಾರ ಕುಡಿ ಅಂತ ನಡೀತಾ ಅವ್ರು ಇದೆ ಹೇಳಿಲ್ಲ, ಹಾ. ಸರ್. ಇವಾಗ ಬಿಟ್ಟಿದ್ದಾರೆ ಅಂತ Please, ಸರ್, ಹಾ. ಬಿಟ್ಟಿದ್ದಾರೆ ಅಂತಂದ್ಮೇಲೆ ಕುಡೀರಿ ಅಂತಾನೆ ತಾನೇ ಅರ್ಥ. ಒಂದು ಊರಿಗೆ ಮೂರು CL7 ಬಾರ್ ಅಂಡ್ ರೆಸ್ಟೋರೆಂಟು 9 ಮತ್ತೆ ತಿರ್ಗಾ MSIL ಇದ್ರನ್ನ ಎಲ್ಲ ಬಿಟ್ಟಿದ್ದಾರೆ. ಬಿಟ್ಮೇಲೆ ಅಲ್ಲೇ ನಿಮ್ಮೂರಲ್ಲೇ ಕುಡೀರಿ, ಆದ್ರೆ ಹೊರಗಡೆ ಬರಬೇಡಿ. Yes. ಬರ್ಲಿಲ್ಲ ಅಂತಂದ್ರೆ ಯಾವುದೇ ಘಟನೆಗಳು ನಡೆಯೋದಿಲ್ಲ. ಎಸ್, ಥ್ಯಾಂಕ್ ಯು ಸೋ ಮಚ್. 3 ಜನರಿಗೂ ಕೂಡ ಇಷ್ಟೊತ್ತು ಚರ್ಚೆಯಲ್ಲಿ ಭಾಗವಹಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಲ್ಲರ ವಾದ ಒಂದೇ, ಸರ್ಕಾರಗಳಿದೆ, ಅಧಿಕಾರಿಗಳಿದ್ದಾರೆ, ಪೊಲೀಸ್ ಇಲಾಖೆ ಇದೆ, ಬೇರೆ ಬೇರೆ ಇಲಾಖೆಗಳು ಸಮನ್ವಯದಿಂದ ಕೆಲಸ ಮಾಡ್ತವೆ, ಎಲ್ಲವೂ ಓಕೆ. ಆದರೆ ನಮ್ಮ ಮನಸ್ಸು ನಮ್ಮ ಹತೋಟಿಯಲ್ಲಿ ಇರಲಿ, ನಮ್ಮ ಮಕ್ಕಳು ನಮ್ಮ ಮನೆಯಲ್ಲಿ ಇದ್ದಾಗ ಮಾತ್ರ ಇಂಥ ಅವಘಡಗಳು ಸಂಭವಿಸೋದಿಲ್ಲ ಅನ್ನೋದು ಇವತ್ತಿನ ಆಶಯ. ಇದರೊಂದಿಗೆ ಇವತ್ತಿನ ಮೆಗಾ ಸುದ್ದಿಯನ್ನು ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.